ಪ್ರವಚನ ಕಾರ್ಯಕ್ರಮ. ಇಂದಿನ ಭಕ್ತಿ ಸೇವೆ ಹೊತ್ತಿರತಕ್ಕಂಥ ಸೂರ್ಯಕಾಂತ್ ಸುರೇಶ್ ಸೋಲಾಪುರೆ ಹಾಗೂ ದಂಪತಿಗಳು ಪೂಜಾ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳ್ಕೊತೀನಿ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ, ಬಸವಣ್ಣನೆ ಪರಮಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಇವಾಗ ಪ್ರವಚನಕಾರರಾದ ಡಾಕ್ಟರ್ ಸಂಜುಕುಮಾರ್ ಜುಮ್ಮೆ ಅವರಿಗೆ ಸುರೇಶ್ ಸೋಲಾಪುರಿ ಅವರಿಂದ ಮಾಲಾರ್ಪಣೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಇವಾಗ 16ನೇ ದಿವಸದ ಪ್ರವಚನ ಕಾರ್ಯಕ್ರಮ ಡಾಕ್ಟರ್ ಸಂಜುಕುಮಾರ್ ಜಿಮ್ಮೆ ಅವರಿಂದ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚೆನ್ನ ಬಸವೇಶ್ವರರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಜಯವಾಗಲಿ. ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣಯಾರೂಢನು ಪ್ರಣಯ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣಯ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ, ಪ್ರಣಯ ಸಮರಂಗ ಸಮರಸ, ನಮ್ಮ ಕೂಡಲ ಸಂಗಮ ದೇವರು, ನಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ ಎಂದೆನಿಸಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮಹಾಮನೆಯ ಮಗನೆನಿಸಿರಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಒಂದು ನಿಮಿಷ ಕಣ್ಣು ಮುಚ್ಚಿ ನಮ್ಮನ್ನು ನಾವು ಮರೆತು ಧ್ಯಾನದಲ್ಲಿ ತಲ್ಲೀನರಾಗೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ತೆಗೆದುಕೊಂಡ ಉಸಿರಾಟವನ್ನು ನಿಧಾನವಾಗಿ ಬಿಡ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ನಿಶ್ಚಲವಾಗ್ತದೆ. ಕಣ್ಣ ಮುಂದಿನ ಬಿಳಿ ನಕ್ಷತ್ರಗಳು ತನ್ನಿಂದ ತಾನೇ ಮಾಯವಾಗ್ತಾ ಹೋಗಿದೆ. ಮನಸ್ಸು
ಏಕಾಂತದೆಡೆಗೆ ಸಾಗಬೇಕಾಗಿದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಭವಬಂಧನವ ದಾಟಿಸುವ ಭಕ್ತಿ ಪಥವ ತೋರುವ ಗುರುವಿನ ಆಲಿಂಗನದಲ್ಲಿ ಸಾಗಬೇಕಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣಬಂಧುಗಳೇ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಹಣಿಮಣಿದು ಬಸವಾದಿ ಪ್ರಮಥರನ್ನ ಸ್ಮರಿಸಿಕೊಂಡು ಕನ್ನಡದ ಪಟ್ಟದೇವರು ನಡೆದಾಡುವ ದೇವರೇ ಆಗಿರುವಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ಎನ್ನ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಪರಮ ಪೂಜ್ಯರು ಪಾವನ ಮೂರ್ತಿಗಳು ಕನ್ನಡ ಜಂಗಮರು ಮಾತೃ ಹೃದಯಗಳು ಆಗಿರುವಂಥ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯ ಹರಿಕಾರರು ಮಹಾಂತ ಚಿಂತಕರು ಆಗಿರುವಂಥ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ಪ್ರವಚನ ಸೇವಾ ಸಮಿತಿ ಕಮಲನಗರಿನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸರ್ವರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ಭಕ್ತಿದಾಸವನ್ನು ತೆಗೆದುಕೊಂಡಿರುವಂಥ ಸೋಲ್ಪುರಿ ಅಣ್ಣನ ದಂಪತಿಗಳಿಗೂ, ಆರಂಭದಲ್ಲಿ ವಚನ ಗಾಯನ ಮಾಡಿರುವಂಥ ಸಹೋದರರಿಗೂ, 16ನೇ ದಿವಸಕ್ಕೆ ಆಗಮಿಸಿರುವಂಥ, ಯಾವತ್ತೂ ನಾವು ಹೇಳ್ತಾ ಇರ್ತೀವಿ, ಶರಣರ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾವೆಲ್ಲ ಒಂದು ಕಡೆ ಸೇರ್ತಾ ಇದ್ದೀವಿ ಅಂತ. ಆ ಶರಣರ ವಿಚಾರಗಳ ಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ನಮ್ಮ ಬದುಕು ಧನ್ಯ ಮಾಡಿಕೊಳ್ಬೇಕು ಅಂತ ಬಂದಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳು. ನಾವು ಇವತ್ತು ಯಾವ್ದು ವಿಷಯ ಬಗ್ಗೆ ನೋಡೋಣ ಅಂತ ಹೇಳಿವ್ರಿ? ಯಾವುದ್ರೇನ? ಸಂಸಾರದ ಬಗ್ಗೆ ಇವತ್ತು ನಾವು ನೋಡಬೇಕು ಅಂತ ನಾವೆಲ್ಲ ಕೂತೀವಿ. ಶರಣರು ಸಂಸಾರದ ಬಗ್ಗೆ ಅವ್ರಿಗಿರುವಂಥ ಕಲ್ಪನೆ ಏನು, ನಾವು ಮಾಡಿಕೊಂಡಿರುವಂಥ ವಿಚಾರಗಳೇನು ಅನ್ನೋದನ್ನು ಸ್ವಲ್ಪ ಮೆಲುಕು ಹಾಕಬೇಕಾಗ್ಯದ. ನಾವು ಸಣ್ಣಾಗಿದ್ದಾಗ ಒಂದು ನೀವು ಕೇಳಿರ ಹಾಡೋದು, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ದೈವ ತಂದ ಒಲವೇ ಬಾಳೆ ಬಂಗಾರ ಅಂತ ಹಾಡ. ಅದು ರಾಜ್ಕುಮಾರ್ನ ಹಾಡೋದು ಮುಂದದ. ನಾವು ಸ್ವಚ್ಛವಾಗಿ ಗಮನಿಸಬೇಕಾಗಿರುವಂಥದ್ದು, ಅದರ ಒಂದು ಸಿನಿಮಾದ ಹಾಡಿದ್ರು ಸಹಿತ ಅದರಲ್ಲಿ ಒಂದು ಮೌಲ್ಯ ಅದ ಅಂತ. ನಮ್ಮ ಸಂಸಾರ ಆನಂದ ಸಾಗರ, ಆನಂದ ಭರಿತವಾಗಿರುವಂಥ ಸಾಗರದ ಎಷ್ಟು ಅಗಲವಾಗಿರ್ತದೋ, ಎತ್ತ ನುಡಿದತ್ತು ನಮ್ಮ ಕಣ್ಣಿಗೆ ಗೋಚರ ಆಗುವ ತನಕ ಹೆಂಗೆ ಕಾಣ್ತದೋ ಹಂಗೆ ಆನಂದಮಯವಾಗಿ ಇರಬೇಕು ಅಂತ. ಅದು ಸಂಸಾರ. ಎಲ್ಲಿ ಆನಂದ ಇಲ್ಲೋ ಅದು ಸಂಸಾರ ಅಲ್ಲ. ಎಲ್ಲಿ ನಗ್ತಾ ಇರ್ತೀವೋ ಅದು ಸಂಸಾರ. ಎಲ್ಲಿ ಭಾವನಾತ್ಮಕವಾಗಿ ನಾವು ಬದುಕ್ತೀವೋ ಅದು ಸಂಸಾರ. ಪ್ರೀತಿ ಎಂಬ ದೈವವೇ ನಮಗಾಧಾರ. ಈ ಸಂಸಾರದೊಳಗೆ ನಾವು ಬದುಕಬೇಕು ಅಂತಂದ್ರೆ, ಈ ಭೂಲೋಕದೊಳಗೆ ನಾವು ಬದುಕ್ತೀವಿ ಅಂದ್ರೆ ಅದಕ್ಕೆ ಮೂಲ ಆಧಾರ ಯಾವುದು ಅಂದ್ರೆ ಪ್ರೀತಿ ಅಂತ ಅಲ್ಲಿ ಬರ್ತದೆ. ಭಾಳ ನನಗೆ ಹಿಡಿಸ್ತದೆ ಹಾಡೋದು. ದೈವ ತಂದ ವರವೇ ನಮಗೆ ಆಧಾರ ಏನೋ ಒಂದು ಮುಂದೆ ಹೇಳ್ತಾರೆ. ಈ ಸಂಸಾರ ಚಂದ ನಡಿಬೇಕು ಅಂದ್ರೆ ಅದಕ್ಕೆ ಮೂಲ ಶೆಲೆ ಯಾವುದು ಅಂದ್ರೆ ಪ್ರೀತಿ. ಪ್ರೀತಿ ಕಳ್ಕೊಂಡೀವಿ, ಎಲ್ಲ ಕಳ್ಕೊಂಡಂಗೆ.
ಪ್ರೀತಿದಿಂದ ಜಗತ್ತು ಬದುಕ್ಲತ್ತದ ಗೊತ್ತಿರಲಿ. ಇವತ್ತ ಒಂದು ಗುಬ್ಬಿ ಅದ ಅಂದ್ರೂ ಸಹಿತ ಹೊರಗೆ ಹೋಗಿ ತನ್ನ ಮಗುವಿಗೆ ಚಿವ್ ಚಿವ್ ಅಂತ ಆವಾಜ್ ಮಾಡ್ತು ಅಂದ್ರೆ ತನ್ನ ಬಾಯಲ್ಲಿ ಇಟ್ಕೊಂಡು ತನ್ನ ಮಗುವಿಗೆ ತಂದು ಕೊಡ್ತದೆ. ಪ್ರೀತಿಯಿಂದ ಕೊಡ್ತದೆ, ಅಕ್ಕರಿಕೆಯಿಂದ ಕೊಡ್ತದೆ, ಮಾನವೀಯತೆಯಿಂದ ಕೊಡ್ತದೆ. ಅಲ್ಲಿ ಯಾವುದೂ ಲವಲೇಶ ಇರೋದಿಲ್ಲ, ಯಾವುದೂ ಸ್ವಾರ್ಥ ಇರೋದಿಲ್ಲ. ಆ ಪ್ರೀತಿ ಅನ್ನುವಂಥದ್ದು ದಾರಿ ಎರುವಂಥ ನೆಲೆ ಒಳಗೆ ಆ ಬದುಕನ್ನು ಭಾಳ ಚಂದ ಮಾಡ್ಕೊಳ್ಬೇಕು ಅಂತ ಅಲ್ಲಿ ಹೇಳುತ್ತಾರೆ. ಇನ್ನು ಸಂಸಾರ ಅಂತಂದ್ರೆ ನಮ್ಮ ಅಲ್ಲಮ್ಮ ಭಾಳ ಚಂದ ಹೇಳ್ತಾರೆ. ಅದು ಒಂದು 2 ಸಾಲು ಹೇಳ್ತೀನಿ. ಸಂಸಾರ ಅನ್ನುವಂಥ ಹೆಣ ಬಿದ್ದದ, ಅದು ತಿನ್ನಲಿಕ್ಕೆ ನಾಯಿಗಳು ಬಂದಾವ, ಅವು ತಿನ್ನಲಾರ್ದೇ ತಂತ ಬೊಗಳ್ಕೊತಾ ಇದಾವ ಅಂತ ಹೇಳ್ತಾರೆ. ಸಂಸಾರ ಎಂಬ ಹೆಣ ಬಿದ್ದಿದೆ. ಸಂಸಾರ ಅನ್ನುವಂಥ ಹೆಣ ಹೊನ್ನು ಹೆಣ್ಣು ಮಣ್ಣು ಅನ್ನುವಂಥದ್ದು ಸಂಸಾರ. ಕ್ಲಿಯರಾಗಿ ಗೊತ್ತಿಲ್ಲ ನಮಗೆ. ಈ ಭವಲೋಕಕ್ಕೆ ನಾವು ಬಂದ್ಮೇಲೆ ಇದ್ರಾಗೆ ನಾವು ತೇಲಾಡ್ತಾ ಹೋಗಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿ ನಾವು ಪರಮಾತ್ಮ ನಮಗೆ ಯಾಕೆ ಕಳಿಸ್ಯಾನ ಅಂದರೆ ನಾವು ಬಂದೀವಿ, ನಾವು ಬಂದು ನಮ್ಮ ಕರ್ತವ್ಯವನ್ನು ಮಾಡಬೇಕು, ನನ್ನ ಪಾಲಿನ ಕಾಯಕವನ್ನು ಮಾಡಬೇಕು, ನನ್ನ ನೆಲೆಯಲ್ಲಿ ಬದುಕಬೇಕು ಅನ್ನೋದನ್ನು ಬಿಟ್ಟುಕೊಟ್ಟು ನಾವೇ ಜಗಳ ಆಡ್ತಾ ಇದ್ದೀವಿ ಅಂತ. ಹೆಣನೆದ್ದು ನಕ್ಕೀತು ಅಂತ ಹೇಳ್ತಾರೆ. ನಾವು ಜಗಳ ಆಡೋ ಟೈಮ್ನಾಗ ಹೆಣ ಎದ್ದು ನಗ್ಲಕ್ಕೆ ಶುರು ಮಾಡ್ತು ಅಂತ ಅಲ್ಲಮ್ಮ ಹೇಳ್ತಾರೆ. ಅದು ಸತ್ತು ಹೆಣ ಎಲ್ಲರ ಎದ್ದು ನಗ್ತು ಅಂದ್ರೆ ಅಲ್ಲಿ ಕೂಡಂಗಿಲ್ಲ. ಆ ಹೇಳುವಂಥ ಅರ್ಥ ಏನು ಅಂದರೆ, ತಮ್ಮ ನೀ ಏಟು ಬಡದಾಡೋದು ಸಹಿತ ನೀ ಹೋಗ್ತೀವಿ, ಇವೆಲ್ಲ ಇಲ್ಲೇ ಇರ್ತಾವ. ನಾವು ಹೋಗ್ತೀವಿ, ನಾವು ಮಾಡಿಟ್ಟರು ಎಲ್ಲವೂ ಇಲ್ಲೇ ಇರ್ತಾವ ಅನ್ನುವಂಥ ವಾಸ್ತವಿಕ ಸತ್ಯ ಗೊತ್ತಿದ್ದು ಸಹಿತ ನಾವು ಯಾಕೆ ಹೊಡೆದಾಡ್ತೀವಿ, ಯಾಕೆ ಮನಸ್ತಾಪಗಳು ಮಾಡ್ಕೊಳ್ತೀವಿ, ಜೀವನಕ್ಕೆ ಯಾಕೆ ಹಿಂಸೆ ಕೊಡ್ತೀವಿ, ಮನಸ್ಸಿಗೆ ಯಾಕೆ ತಾಪ ಮಾಡ್ಕೊಳ್ತೀವಿ, ಬದುಕಿನಲ್ಲಿ ಎಲ್ಲರ ಜೊತೆ ಯಾಕೆ ನಾವು ಬಾಂಧವ್ಯದಿಂದ ಬದುಕಲಿಕ್ಕೆ ಕಷ್ಟಪಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಸಂಸಾರ ಒಂದು ಮರದ ಗಾಡಿ. ಸಂಸಾರ ಅನ್ನುವಂಥದ್ದು ಒಂದು ಗಿಡದ, ಈಗ ನಾವು ಬಂಡಿ ನಡೆಸ್ತೀವಲ್ಲ, ಆ ಕಡೊಂದು ಚಕ್ಡಿ ಇರ್ತದಲ್ಲ, ಆ ಇದು ಗಾಡಿ ಇದ್ದಂಗೆ. ಮುಂದೊಂದು ಹೇಳ್ತಾರೆ, ಗಂಡ ಹೆಂಡಿರು ಅದನ್ನೆಳೆಯುವ ಯುವ ಜೋಡಿ. ಆ ಸಂಸಾರ ಅಂದರೆ ಹೆಂಗಂದರೆ ಗಂಡ ಹೆಂಡರು ಅದನ್ನು ಎಳೆಯುವಂಥ ಜೋಡಿಗಳು. ಮುಂದೊಂದು ಮಾತು ಹೇಳ್ತಾರೆ ಅವರು, ದಮ್ಮಯ್ಯ ಎಂದು ಬೇಡುವೆ ನಾನಿನ್ನ ಕೈಯ ಬಿಡದೆ ರಕ್ಷಿಸು. ನೀ ಕೈಯ ಹಿಡಿದರೆ ಬದುಕುತ್ತೇನೆ, ಕೈಯ ಬಿಟ್ಟರೆ ಕಹಿಯ ಅನುಭವ ಅಂತ ಹೇಳ್ತಾರೆ. ಸಂಸಾರದೊಳಗೆ ಒಬ್ಬರು ಕೈ ಒಬ್ಬರು ಹಿಡ್ಕೊಂಡು ಹೋಗ್ಬೇಕು, ಬಿಟ್ಟು ಹೋಗೋದಲ್ಲ. ಬಾಂಧವ್ಯದ ಬೆಸುಗೆ ಇರಬೇಕಲ್ಲಿ, ಪ್ರೀತಿಯ ಹೊನಲನ್ನು ಹರಿಸ್ಬೇಕು, ಪ್ರೀತಿಯ ಸಾಗರವನ್ನು ನಾವು ಇರುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಸಂಸಾರ ಅಂದ್ರೆ ಬೇರೆದೇನೂ ಅಲ್ಲ, ಎಲೆ ಮಾನವನೇ ಕೇಳು ಸ್ಥಿರವೆಂದ ಸಂಸಾರ. ಈ ಸಂಸಾರ ಭಾಳ ಸ್ಥಿರ ಅದ ಅಂತ ತಿಳ್ಕೊಂಡು ನಾವು ಬದುಕ್ಲತ್ತೀವಿ ಎಲ್ಲರೂ. ಇದೇ ಮಿಥ್ಯಂ ಇದೇ ಸತ್ಯಂ ಅಂತ ತಿಳ್ಕೊಂಡೇ ಬದುಕ್ಲತ್ತೀವಿ, ಇದೇ ಸತ್ಯ ಅದ ಅಂತ ತಿಳ್ಕೊಳತ್ತೀವಿ. ಅದಕ್ಕೆ ನಾವು ಹ್ಯಾಂಗೆ ಬದುಕಬೇಕು ಅಂದ್ರೆ ಹೇಳ್ತಾರೆ, ಗೃಹಸ್ಥೋ ಧನ್ಯಾಶ್ರಮ ಅಂತ ಹೇಳ್ತಾರೆ. ನಮ್ಮ ಶರಣರು ಸನ್ಯಾಸತ್ವಕ್ಕೆ ಮಹತ್ವ ಕೊಡಲಿಲ್ಲ, ಸಂಸಾರದೊಳಿದ್ದು ಪಾರಮಾರ್ಥವನ್ನು ದಾಟುವಂತ ಹೇಳಿದ್ದಾರೆ. ಒಬ್ರಿಬ್ಬರನ್ನು ಬಿಟ್ರೆ, ಅಕ್ಕನನ್ನು ಬಿಟ್ರೆ, ಅಲ್ಲಮ್ಮನನ್ನು ಬಿಟ್ರೆ, ಚನ್ನಬಸವಣ್ಣನನ್ನು ಬಿಟ್ರೆ ಹೆಚ್ಚು ಕಡಿಮೆ ಉಳಿದವ್ರು ಯಾರೂ ಸನ್ಯಾಸಿಗಳಾಗಲಿಲ್ಲ. ಎಲ್ಲರೂ ಸಂಸಾರಿಗಳೇ, 99%. ಸಂಸಾರದೊಳಗಿದ್ದು ಸಹಿತ ಭವವನ್ನು ದಾಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ಸಂಸಾರದಲ್ಲಿ ಏನಿರಬೇಕು ಅಂದರೆ ಸತ್ಯ ಇರಬೇಕು, ಪ್ರೀತಿ ಇರಬೇಕು, ದಯ ಇರಬೇಕು. ಇವು 3 ಇದ್ದು ಅಂದರೆ ಅದು ಸಂಸಾರ. ಯಾವ್ಯಾವ ಇರಬೇಕು ರೀ? ಸತ್ಯ ಇರಬೇಕು, ಪ್ರೀತಿ ಇರಬೇಕು, 3ನೇದಾಗಿ ದಯ ಇರಬೇಕು. ಇವು 3 ಎಲ್ಲಿರ್ತಾವ ಅದು ಸುಖಿಯಾಗಿರುವಂಥ ಸಂಸಾರ ಆಗ್ತದೆ. ಇವು 3 ಇಲ್ಲ ಅಂದರೆ ಅದು ಸಂಸಾರ ಆಗಂಗಿಲ್ಲ, ಅದು ಸಂಹಾರವಾಗ್ತದೆ.
ಸಂಹಾರ ಅಂತ ನಮ್ಮನ್ನು ನಾವೇ ಶಪಿಸ್ಕೊಂಡು ಬದುಕೋದು. ಎಷ್ಟು ದಿನ ಅಂತ ಒಬ್ರೊಬ್ಬರು ಬೈಕೊಂಡು ಬದುಕಲಿಕ್ಕೆ ಆಗ್ತದೆ. ದಿನ ಬೆಳಗಾದ್ರೆ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಬೇಕಾಗ್ತದೆ, ಒಬ್ಬರ ಮುಖನ ಒಬ್ಬರು ನೋಡ್ಕೋಬೇಕಾಗ್ತದೆ, ಒಬ್ಬರ ಆಲೋಚನೆಗಳೊಬ್ಬರು ಹಂಚ್ಕೊಳ್ಬೇಕಾಗ್ತದೆ. ಮಾನವ ಸಂಘಜೀವಿ ಇದ್ಮೇಲೆ ಎಲ್ಲರೂ ತಮ್ಮ ವಿಚಾರಗಳನ್ನು ಮತ್ತೊಬ್ಬರ ಮುಂದೆ ಹಂಚ್ಕೊಂಡಾಗೆ ನಮ್ಮ ಬದುಕಿಗೆ ಸಾರ್ಥಕತೆ ಬರ್ತದೆ. ಅದನ್ನು ಬಿಟ್ಕೊಟ್ಟು ನಾವು ಹಿಂಗೇ ಬದುಕ್ತೀವಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮುಂದೆ ಬಾಲ್ಯಲ್ ಶಿವಯುಗಳು ಹೇಳ್ತಾರೆ, ಎಲೆ ಮಾನವನೇ ಕೇಳು ಸ್ಥಿರವೆಂದ ಸಂಸಾರ, ಮಲ ದೇಹವನ್ನು ಮೆಚ್ಚಿ ಕೆಡಬೇಡ ಬರಿದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ದೇಹ ಸ್ಥಿರ ಅಂತ ತಿಳ್ಕೊಂಡು ಬದುಕ್ಲತ್ತಿ ತಮ್ಮ, ಸ್ಥಿರ ಅಲ್ಲ ಈ ದೇಹ. ನೋಡ್ರಿ, ಜನನ ಜೀವನ ಮರಣ ಅಂತ ಬರ್ತಾವೆ. ಜನನ ಮರಣ ಮಧ್ಯೆ ಜೀವನ ಅನ್ನೋದು ಮುಖ್ಯವಾಗಿರ್ತದೆ. ಈ ಜೀವನದೊಳಗೆ ನಾವು ಏನನ್ನು ಮಾಡ್ತೀವೋ, ಏನನ್ನು ಪಡ್ಕೊಳ್ತೀವೋ ಅದು ನಮ್ಮದಾಗಿರ್ತದೆ. ಜೀವನ ಬಿಟ್ಟಿವಂದ್ರೆ ಜನನ ಮರಣ ಅಂತೂ ಶಾಶ್ವತ, ಅದು ಯಾರೂ ತಡ್ಲಿಕ್ಕೆ ಆಗೋದೇ ಇಲ್ಲ. ನಾವು ಮಾಡುವಂಥ ಕಾರ್ಯಗಳಿಗೆ ತಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ನಾವು ಮಾಡುವಂಥ ಒಳಿತಾಗಿರುವಂಥ ಸಮಾಜಕ್ಕೆ ಪೂರಕವಾಗಿರುವಂಥ ಕಾರ್ಯಗಳು ನಮ್ಮಿಂದ ಆಯ್ತಾವಂದ್ರೆ ನಮಗಿಂತ ಶ್ರೇಷ್ಠ ಮತ್ತೊಬ್ಬರು ಇಲ್ಲ. ಅದು ಶ್ರೇಷ್ಠ ಅನಿಸ್ಕೊಳ್ಬೇಕು ಅಂತ ಮಾಡೋದಲ್ಲ. ಈ ಭವಬಂಧನದಾಗ ಬಂದಮೇಲೆ ನನ್ನ ಆತ್ಮತೃಪ್ತಿಗಾಗಿ ನನ್ನ ಕಾರ್ಯವನ್ನು ಮಾಡಬೇಕಾಗ್ಯದ. ಈ ದೇಹ ನೋಡ್ರಿ, ಮಲದೇಹ ಶರೀರ ಅದ ಅಂತ ನಮಗೆ ತಿಳ್ಕೊಂಡು ನಾವು ಒಬ್ರೊಬ್ರು ಯಾರೋ ಕೂಡ್ತೀವೇನು? ದೇಹಕ್ಕೆ ಬೆಲೆ ಇಲ್ಲ, ಮಾಡುವ ಕಾರ್ಯಗಳಿಗೆ ಬೆಲೆ ಅದ. ಯಾರೋ ಒಬ್ಬರು ತೀರ್ಕೊಂಡಾಗ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಖರಾಬ್ ಮಾಡ್ಕೊಳ್ಳಂಗಿಲ್ಲ. ಒಬ್ಬರು ಸಾತ್ವಿಕ ಮನುಷ್ಯ ಊರಾಗ ತೀರ್ಕೊಂಡ ಅಂದ್ರೆ ಇನ್ನೊಂದು 4 ಒಪ್ಪತ್ತು ಇರಬೇಕಾಗಿತ್ತಪ್ಪ ಅಂತ ಆಲೋಚನೆ ಮಾಡ್ತೀವಿ. ಆ ಬದುಕು ನಮ್ಮದು ಆಗಬೇಕು ಅಂತ. ಕೇವಲ ನನಗಾಗಿ, ನನ್ನ ಕುಟುಂಬಕ್ಕಾಗಿ ಬದುಕೋದು ಎಲ್ಲರೂ ಬದುಕ್ತೀವಿ, ಸಮಾಜ ಮುಖಿಯಾಗಿ ಬದುಕೋದನ್ನು ನಾವು ಮಾಡ್ಕೊಳ್ಬೇಕಾಗ್ಯದ ಅಂತ. ಅದಕ್ಕೆ ಹೇಳ್ತಾರೆ, ಸಮ್ಯಕ್ ಸರತಿ ಇತಿ ಸಂಸಾರ. ಸಂಸಾರ ಅಂದ್ರೆ ಸಮ್ಯಕ್ ಸರತಿ ಇತಿ ಸಂಸಾರ. ಇದು ಒಂದು ಭವಚಕ್ರ ಇದ್ದಂಗೆ, ಭವಚಕ್ರ ಇದ್ದಂಗೆ. ನೋಡ್ರಿ, ನಾವು ಸಣ್ಣಗಿನ ಫೋಟೋ ಈಗ ನೋಡ್ತೀವಿ ಅಂದ್ರೆ ನಾವೇ ನಗ್ತೀವಿ, ಹೌದಲ್ರಿ? ಈಗ ಸಣ್ಣಗಿನ ಫೋಟೋ ಈಗ ನೋಡಿ ನಗ್ತೀವಿ. ಸಣ್ಣ ಮಕ್ಕಳಿದ್ದಾಗ, ಸಣ್ಣವರಿದ್ದಾಗ ಏನು ಕೇಳ್ತಾರೆ? ಹಣ್ಣು ಕೇಳ್ತಾರೆ. ಅಪ್ಪ ನಂಗೆ ಹಣ್ಣಿಸ್ಕೊಡು, ನಂಗೆ ತಿಲ್ಲಕ್ಕಿಸ್ಕೊಡು ಅಂತ ಹಣ್ಣಿಗೆ ಕೇಳ್ತಾರೆ. ಈಗಿನವ್ರು ಕುರ್ಕುರೆ ಕೇಳ್ತಾರೆ. ದೊಡ್ಡವರಾದರು ಅಂದರೆ ಹೆಣ್ಣು ಕೇಳ್ತಾರೆ. ವಯಸ್ಸಿಗೆ ಬಂದಮೇಲೆ ಹೆಣ್ಣು ಕೇಳಿದ್ಮೇಲೆ, ಇನ್ನು ಹೆಣ್ಣು ಬಂದಮೇಲೆ, ಹೆಣ್ಣನ್ನು ಪಡ್ಕೊಂಡ ಮೇಲೆ ಅವರಿಗೆ ಮಣ್ಣು ಸಂಪತ್ತನ್ನು ಗಳಿಸ್ಬೇಕು ಅಂತ ಆಸೆ ಬರ್ತದೆ. ಇದು ಜೀವನ ಚಕ್ರ. ಸಂಸಾರ ಅಂದರೆ ಬೇರೆದೇನೂ ಅಲ್ಲ. ಸಂಸಾರ ನಾವು ಯಾಕೆ ಬಂದೀವಿ ಭೂಮಿಗೆ ಅಂದ್ರೆ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಮತ್ತೊಬ್ಬರಿಗೆ ಪ್ರೇರಕದಾಯಕವಾಗಿರುವಂಥ ಶಕ್ತಿ ಆಗಲಿಕ್ಕೆ ಬಂದೀವಿ. ನಾವೇನಾಗ್ಲತ್ತೀವಿ? ಶರಣರು ಹೇಳಿದ್ದೇನು? ಅವ್ರು ಶರಣರು ಮಾಡಿದ್ದೇನು? ಇದನ್ನು ನೆಚ್ಚಿ ಕೆಡಬೇಡಪ್ಪ ಅಂತ ಹೇಳ್ಯಾರ. ನಾವು ಅದಕ್ಕೆ ಬಿಟ್ಟು ಬದುಕಲೆಪ್ಪ ಅಂತ ನಾವು ಹೇಳತ್ತೀವಿ. ವ್ಯತ್ಯಾಸ ಈಟೆ, ಅವರಿಗೂ ನಮಗಿರುವಂಥ ವ್ಯತ್ಯಾಸ ಈಟೆ. ಹಿಂಗೆ ಹೋಗಬೇಡ ಅಂತಾರೆ, ನಾವು ಹಿಂಗೆ ಹೋಗ್ತೀವಿ ಅಂತೀವಿ. ನೋಡ್ರಿ, ಒಬ್ಬ ಕುರುಡ ಒಂದು ಕೋಟೆ ಸುತ್ತಾ ಇದ್ದಂತ. ಒಂದು ಕೋಟೆ ಸುತ್ತ ಇದ್ದಾಗ ಅವ ಗಾಡಿ ಕೈ ಹಿಡ್ಕೊಂಡು ಹೋಗ್ಬೇಕು. ಆ ಗಾಡಿ ಕೈ ಹಿಡ್ಕೊಂಡು ಹೋಗ್ಬೇಕು ಅಂತಂದಾಗ ಹಿಂಗೆ ಸುತ್ತ ಹಾಕ್ಕೊಂಡು ಬರ್ತಾ ಇದ್ದ. ಅಲ್ಲಿ ಗೇಟ್ ಇತ್ತು. ಅವನಿಗಿತ್ತು ಏನಿತ್ತು? ಕಜ್ಜಿ ಇತ್ತು. ಆ ಗೇಟ್ ಬಲ್ಲಿ ಬರೋಣ ಅವನಿಗೆ ಕೈ ಕೆವರಿಸ್ಬೇಕು. ಗಾಡಿ ಕೈ ಬಿಟ್ಟು ಹಾಗೆ ನಡಿಬೇಕು, ಮತ್ತು ಅದು ದಾರಿ ಬಿಟ್ಟು ಮತ್ತೆ ಮುಂದೆ ಬರಬೇಕು. ಹಿಂಗೆ ಸುತ್ತಿ ಸುತ್ತಿ ಸುತ್ತವ ಅಂದ. ನಾ ಕೋಟೆ ದಾಟ್ಲತ್ತೀನ, ಕೋಟೆ ಸುತ್ತ ಹೊಡ್ಲತ್ತೀನಿ ಅಂದವ. ಆಗಲ್ಲೊಬ್ಬ ಬಂದು ನಿಂತು ನೋಡ್ತಾನೆ. ಅವ 3 ಸಲ ಹಂಗೆ ಸುತ್ತ ಹೊಡ್ಯತ್ ನೋಡಿ. ಆಗವಂತಾನ, ಅಲ್ಲಪ್ಪ ನೀ ಯಾಕೆ ಸುತ್ತ ಹೊಡ್ಲತ್ತಿದ್ದಿ ಕೋಟೆಗೆ? ನಾ ಅರ್ಧ ತಾಸು ಆಯ್ತು ನೋಡತ್ತೀನಿ, 1 ತಾಸು ಆಯ್ತು ನೋಡತ್ತೀನಿ. ನೀ ಇಲ್ಲಿ ಬರ್ತಿ, ಕೆವರ್ಸ್ಕೊತಿ, ಮುಂದೆ ಹೋಗ್ತಿ, ಯಾಕೆ? ಏನು ಸಮಸ್ಯೆ ಅದ ನಿಂದು? ನನಗೆ ಕೋಟೆ ದಾರಿನೇ ಸಿಗಲ್ಲ ಹೊಂಟಿದ್ರಿ, ಹೊರಗೆ ಹೋಗ್ಬೇಕಾಗ್ಯದ ನನಗೆ. ಅವ ಅಂದ, ನೀ ಮೊದಲ ನಿನ್ನ ಕೈ ಕೆವರ್ಸ್ಕೊಳ್ಳೋದನ್ನು ನಿಲ್ಲಿಸು, ನಿನ್ನ ದಾರಿ ಸಿಗ್ತದೆ. ದಾರಿ ಸಿಗ್ತದ ಅಂದ್ರೆ ಅವ ಏನಂದ, ನಾನು ಹಾಗೆ ಬರ್ತಾ ಇದ್ದೀನಿ, ನನಗೊಂದು ಸ್ವಲ್ಪ ಬೇರೆ ಬೇರೆ
ನನಗೆ ಇದು ಅದು ರಾಟಿ ಅದ ಅದು ಕೇಳಿಸ್ಕೊಳತ್ತೀನಿ. ಆಗವಂತನ ನೋಡಪ್ಪ ನಿನಗೆ ಎಲ್ಲಿ ರಾಟಿ ಅದ ಅಂದ್ರೆ ಯಾವಾಗ ಮಹಾದ್ವಾರ ಬರ್ತದೆ ಅಲ್ಲೇ ನೀ ಕೈ ಕೆರೆಸ್ಕೊತಿ, ನೀ ಮುಕ್ತಿ ಎಂದು ಪಡಿತಿ, ನೀ ಹೊರಗೆ ಎಂದು ಹೋಯ್ತಿ ಅಂತ ಕೇಳ್ತಾನೆ. ಆಗವ ಏನು ಮಾಡ್ತಾನೆ, ಬಾ ನನಗೆ ನಾ ದಾರಿ ತೋರಿಸ್ತಾ ಅಂತ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಅವನ ದಾರಿ ಅವ ಹೋಗ್ತಾನೆ. ಹೇಳುವಂಥ ತಾತ್ಪರ್ಯ ಏನು ಅಂದರೆ, ನಮ್ಮ ಜೀವನದೊಳಗೆ ನಾವು ಏನಾರ ಪಡ್ಕೊಳ್ಬೇಕು ಅಂತ ಸಾಗಬೇಕು ಅಂತ ನಮ್ಮ ಮನಸ್ಸಿನೊಳಗೆ ಇಟ್ಕೊಂಡು ಬಂದೀವಿ. ಇಟ್ಕೊಂಡು ಹಿಂಗೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಭಾಳ ಚಂದ ಹೇಳ್ತಾರೆ ಇದು ಮಾತು. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು. ಬೇರೆದೇನೂ ಇಲ್ಲ. ನಾ ಯಾವಾಗ ಈ ಭೂಮಿ ಮೇಲೆ ಬರ್ತಾ ಸಂಸಾರ ಹುಟ್ಟಿತು ನನ್ನ ಜೊತೆನೆ. ಸಂಸಾರ ಹುಟ್ಟಿದಲ್ಲಿ ಹೇಳ್ತಾರೆ ಅಜ್ಞಾನ ಹುಟ್ಟಿತು. ನಾ ಯಾಗ ಸಂಸಾರ ಅಂತ ನನ್ನ ತಲೆಯಾಗ ಆಲೋಚನೆ ಮಾಡ್ದೆ ಅಂದ್ರೆ ನಾನು ಒಳಗೆ ಈಗ ನೋಡ್ರಿ ಸಣ್ಣ ಮಕ್ಕಳಿಗೆ ಒಂದು ಗಿಲಾಸ್ದಾಗ ಹಾಲು ಇಡ್ರಿ, ಮತ್ತೊಂದು ಇಡ್ರಿ, ಯಾವ ತಗೊಳ್ತಾರೆ ಅವರು? ಹಾಲೇ ತಗೋತಾರೆ. ಒಂದು ಕಡೆ 5,000 ರೂಪಾಯಿ ನೋಟ್ ಇಡ್ರಿ, ಒಂದು ಕಡೆ ಒಂದು ಬಾಳೆಹಣ್ಣು ಇಡ್ರಿ, ಯಾವ ತಗೋತಾರೆ? ನಾವೇನು ತಗೋತೀವಿ? 5,000 ತಗೋತೀವಿ. ಅದೊಂದು ಬಾಳೆಕಾಯಿ ತಗೊಂಡು ಏನು ಮಾಡೋದದ ಅಂತೀವಿ. ನಿರ್ಮಲವಾಗಿರುವಂಥ ಬದುಕಿಗೆ, ನಿಷ್ಕಲ್ಮಶವಾಗಿರುವಂಥ ಬದುಕಿಗೆ ಸಂಸಾರದ ವಿಷಯಗಳು ಬಂದು ಅಂದ್ರೆ ನಾವು ನಮ್ಮ ಪರಿಮಿತಿಯನ್ನು ಮೀರಿ ಹೋಗ್ತಾ ಇದ್ದೀವಿ. ನಮ್ಮ ಬಾಳಿನ ನೌಕೆಯನ್ನು ಏನು ಮಾಡಬೇಕು ಅಂತ ನಮಗೆ ದಾರಿ ತೋರ್ತಾ ಇಲ್ಲ ಅನ್ನುವಂಥದ್ದನ್ನು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಅನ್ನುವಂಥ ಮಾತನ್ನು ಶರಣರು ಹೇಳ್ತಾರೆ. ಹಾಗಾದರೆ ಏನು ಮಾಡಬೇಕಾಗ್ಯದ ನೋಡ್ರಿ. ನಾವೆಲ್ಲ ಈಗ ಆಡುಗಳು ಇರ್ತಾವೆ, ಆಡು ನೀರು ಕುಡಿತಾವ್ರಿ. ನೀರು ಕುಡಿಯೋದು ನೋಡಿರಲ್ಲ, ಎಲ್ಲರ ಕೆರೆಯಾಗದು ಹೋಗಿ ನೀರು ಕುಡಿತಾವೆ. ಅವು 2 ಕಾಲು ಹಿಂಗೆ ಮಡಚಿ ಅಥವಾ ಈಗ ಒಂದು ಕಡೆಗೆ ನಿಂತು ಅವು ಗುಟ್ಟು ಅಂತ ನೀರು ಕೊಂಡು ಅನಾಮತ್ ಹಾಗೆ ಹೊರಗೆ ಬರ್ತಾವೆ. ನೀವು ನೋಡಿಲ್ಲ ಅಂದ್ರೆ ನೋಡ್ರಿ, ಯಾವಾಗಾರ ನೆನಪು ಮಾಡಿಕೊಂಡು. ಆಡು ನೀರು ಕುಡಿಯುವಾಗ ಆ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲಾರ್ದಂಗೆ ಹಳ್ಳವು ಜಪ್ಪಿಸಿ ಹೊರಗೆ ಬರ್ತಾವೆ. ಅದೇ ಎಮ್ಮಿ ಕುಡಿಯೋದು ನೋಡ್ರಿ, ಅದು ಕುಡಿಯೋದು ಡೊಬರಿ ಇತ್ತು ಅಂದ್ರೆ ಮೊದಲು ಒಳಗೆ ಹೋಗಿ ಬರ್ರ ತಿರುಗಿ ದನ್ನಂದು ಕುಂತು ಹಿಂಗೆ ಓಡಾಡ್ತು. ಮೈಯೆಲ್ಲ ಕೆಸರಾಯಿತು ಅಂದ್ರೆ ಮತ್ತೆ ಕೋಂಬ್ ಹೊಡಿತದೆ ಅದಕ್ಕೆ. ಹಿಂಗೆ ಕಲ್ಪನೆ ಮಾಡ್ಕೋರಿ. ಈ ಸಂಸಾರದೊಳಗೆ ನಾವು ಹ್ಯಾಂಗೆ ಇರಬೇಕು ಅಂದ್ರೆ, ಯಾವ ರೀತಿಯಾಗಿ ಆಡು ಬಂದು ನೀರು ಕೊಂಡು ಹೋಗ್ತದೋ ನಾವು ಯಾರಿಗೂ ಸಮಸ್ಯೆ ಆಗಲಾರ್ದಂಗೆ, ಭವದಲ್ಲಿ ಬದುಕುವಂಥವ್ರು ಯಾರಿಗೂ ನೋವು ಆಗಲಾರ್ದಂಗೆ, ಯಾರ ಮನಸ್ಸಿಗೂ ನೆಮ್ಮದಿಯನ್ನು ಹಾಳು ಮಾಡಲಾರ್ದಂಗೆ ಹಿಂಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಏನಾಗ್ತದೆ, ನಾವು ಭಾಳ ಹೆಚ್ಚಿಗೆ ಮಾಡ್ಕೊಂಡೀವಿ ಅಂದರೆ ಗೊತ್ತಾಯ್ತಲ್ಲ, ಹೆಂಡದಾಗ ಕೆಸರಿನಾಗ ಹೊಳ್ಯಾಡಿ ನತ್ತಿಗೆ ನೆಲಕ್ಕೆ ಹೊಡೆದು ಮನೆಯಾಗ ಹೋದ್ರೆ ಜಲ್ದಿ ಅದಕ್ಕೆ ಮೈ ಬಿ ತೊಳ್ಯಲ್ರಿ ಅವರು. ಯಾಕೆ ಹಾಲು ನೋಡ್ಕೊಂಬಂದಿರ್ತದೆ. ಹಾಲು ನೋಡ್ಕೋಬೇಕಾದ್ರೆ ಭೀ ದೂರಿಂದ ನೀರು ಹೊಡೆದು ಅದಕ್ಕೆ ಮೈ ಸಾಫ್ ಮಾಡಿ ಇನ್ನೊಂದು ಸರಿ ನೋಡ್ಕೋತೀವಿ. ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಬ್ಯಾಡ್ದಾಗ್ತೀವಿ ಅಂತ. ಬ್ಯಾಡದಾಗಿ ಬದುಕುವುದಲ್ಲ. ಸಂಸಾರ ಸಾಗರದೊಳಗೆ ಅತ್ಯಂತ ವೈಚಾರಿಕವಾಗಿ ನಾವು ಬದುಕಬೇಕು ಅಂತ ಹೇಳ್ತಾರೆ. ನೆಚ್ಚದಿರು ಸಂಸಾರ ನೆಲ ಇಲ್ಲವೀ ಕಾಯ, ಅಚ್ಚುತನ ನಾಮವನ್ನು ನೆನೆದು ಸುಖಿಯಾಗೋ ಅಂತ ಹೇಳ್ತಾರೆ ದಾಸರು. ತಮ್ಮ ಈ ಸಂಸಾರ ನೆಚ್ಚದಿರು ಸಂಸಾರವನ್ನು ಇದೇ ಎಲ್ಲವೂ ಅಂತ ತಿಳ್ಕೊಂಡು ಬದುಕಿದೆ ಅಂದ್ರೆ ಹಾಳಾಗಿ ಹೋಗ್ತಿ. ಈ ಸಂಸಾರನೇ ಎಲ್ಲ ಅಂತ ತಿಳ್ಕೊಂಡಿ ಅಂದ್ರೆ ನಿನ್ನ ಮನಸ್ಸಿನ ನೆಮ್ಮದಿ ಹಾಳು ಮಾಡ್ಕೊಳ್ತಿ. ಮನಸ್ಸಿಗೆ ನೆಮ್ಮದಿ ಇತ್ತು ಅಂದರೆ ಎಲ್ಲವೂ ನೆಮ್ಮದಿ ಇದ್ದಂಗೆ. ನೆಮ್ಮದಿ ಇಲ್ಲ ಅಂದ್ರೆ ನಾವು ಏನು ಮಾಡಿದ್ರೂ ವ್ಯರ್ಥನೇ. ಅದಕ್ಕೆ ಹೇಳ್ತಾರೆ ದಾಸರು, ನೆಚ್ಚದಿರು ಸಂಸಾರ ನೆಲ ಇಲ್ಲವೀ ಕಾಯ. ಈ ಕಾಯಕ್ಕೆ ಈ ಭೂಮಿ ಮೇಲೆ ಶಾಶ್ವತವಾಗಿ ಇರ್ತೀವಂತದ ಏನು ಇಲ್ಲ. ಭೂಮಿ ಮೇಲೆ ಶಾಶ್ವತವಾಗಿ ಇರ್ತೀವಿ ಅನ್ನೋದಿಲ್ಲ. ಇಲ್ಲ ಅಂತಿದ್ರೂ ಸಹಿತ ನಾವು ಯಾಕೆ ನಂದು 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 ಅಂತ ನಾವು ಚಾಲೋ ಮಾಡ್ತೀವಿ. ಮುಂದುವರೆದು ಹೇಳ್ತಾರೆ, ಅಚ್ಚತನ ನಾಮವನ್ನು ನೆನೆದು ಸುಖಿಯಾಗು. ಸಂಸಾರ ಸಾಗರದಿಂದ ನಾವು ದಾಟಬೇಕು ಅಂದ್ರೆ ಏನು ಮಾಡ್ತಾಮನಿ ಅಂದ್ರೆ
ಪರಮಾತ್ಮನ ಧ್ಯಾನ ಮಾಡಿ ನಿಶ್ಚಿಂತೆಯಾಗಿ ಸುಖಿಯಾಗಿ ಬದುಕು. ನಮಗೊಂದು ಪ್ರಶ್ನೆ ಬರ್ತದೆ, ಅಲ್ರಿ ಪರಮಾತ್ಮನ ಧ್ಯಾನ ಮಾಡಿದ್ರೆ ಹೊಟ್ಟೆ ತುಂಬ್ತದ, ಮುಂಜಾನೆ ಹಿಡಿದು ಚಂಜಿತನ ರಾಮನಾಮ ಅಂತಂದ್ರೆ ಹೊಟ್ಟೆ ತುಂಬ್ತದ, ಬಸವ ಅಂದ್ರೆ ಹೊಟ್ಟೆ ತುಂಬ್ತದ. ಸಸಾರ ಸಂಸಾರ ಎಲ್ಲವೂ ಅದ್ರೊಳಗದ, ಎಲ್ಲವೂ ಅದ್ರೊಳಗೆ ಇಲ್ಲ. ಸೊನ್ನೆ ಒಂದು ಇಟ್ಟರೆ ಅದರೊಳಗೆ ನಾವು ಮೋಹಿತರಾಗ್ತೀವಿ, ಸೊನ್ನೆ ಒಂದು ಅಲ್ಲಿಂದ ತೆಗೆದ್ರೆ ಪರಮಾತ್ಮನಿಗೆ ಒಲವಾಗ್ತೀವಿ. ಸಸಾರ ಸದ್ಭಾವದ ಸಾರ ಇರುವಂಥದ್ದೇ ಸಸಾರ. ಅಂಥ ಅದ್ಭುತವಾಗಿರುವಂಥ ವಿಚಾರಗಳನ್ನು ನಮಗೆ ಬಸವಾದಿ ಶರಣರು ಕೊಟ್ಟಾರ. ಅದಕ್ಕೆ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ. ದಾಸರು ಹೇಳ್ತಾರೆ, ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ. ಮುಂದೆ ಹೇಳ್ತಾರೆ, ನೀರ ಮೇಲಿನ ಗುರುಳೆ ನಿಜವಲ್ಲ ಪ್ರಭುವೇ. ನೀರಿನ ಮೇಲಿನ ಗುಳ್ಳಿ ಮಳೆ ಬಂದಾಗ, ನಿನ್ನ ಮಳೆ ಇಷ್ಟೊತ್ತಿಗೆ ಭಯಾನಕ ಮಳೆ ಬೀಳತ್ತಿತ್ತು ನಿಮ್ಮ ಊರಾಗ. ಮಳೆ ಬೀಳೋ ಟೈಮಿನಾಗ ನೀರು ನಿಂದಿರ್ತಾವ, ಮ್ಯಾಲಿಂದ ಗುಳ್ಳಿಗಳು ಬರ್ತಾವೆ. ಗುಳ್ಳಿಗಳು ನೋಡೋಷ್ಟಲ್ಲೇ ಗುಳ್ಳಿ ಒಡೆದು ಹೋಗ್ತದೆ. ನೀರಿನ ಮೇಲಿನ ಗುಳ್ಳಿ ನಿಜವಲ್ಲ ಪ್ರಭುವೇ ಅಂತ ಹೇಳ್ತಾರೆ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ಭಾರವಾಗಿರುವಂಥ ಸಂಸಾರ. ಯಾರಿಗೆ ಯಾರೂ ಇಲ್ಲ ಒಂದು ತಿಳ್ಕೋರಿ, ಎಲ್ಲರೂ ನಮ್ಮ ಜೊತೆ ಇರ್ತಾರ ಅಂತ ತಿಳ್ಕೊಳ್ತೀವಿ. ಒಬ್ಬ ಅರಣ್ಯದಾಗ, ನಿಮಗೆಲ್ಲ ಕತೆ ಗೊತ್ತದ, ಸುಮ್ಮನೆ ನೆನಪು ಮಾಡ್ತೀನಿ. ಅರಣ್ಯದಾಗ ಒಬ್ಬ ದೊಡ್ಡ ದರೋಡೆಕೋರು ಹೋಗೋರು ಬಂದವ್ರ ಬಲ್ಲೆಲ್ಲ ಅವ್ರಿಗೆ ಕೊಲೆ ಮಾಡಿ ಅವ್ರ ಬಲ್ಲೆಲ್ಲ ತೊಗೊಂಡು ಬರ್ತಿದ್ದ. ತೊಗೊಂಡು ಬಂದು ತನ್ನ ಹೆಂಡರು ಮಕ್ಕಳಿಗೆ ತಾಯಿ ತಂದೆಗೆಲ್ಲ ಕೊಡ್ತಿದ್ದ. ಆಗ ಒಬ್ಬ ಸನ್ಯಾಸಿ ಯೋಗಿ ತ್ಯಾಗಿ ಅದೇ ದಾರಿಯಿಂದ ಹೋಗ್ತಾನೆ. ಹೋಗುವಾಗ ಬಂದ, ಅಲ್ಲಪ್ಪ ಇಷ್ಟೆಲ್ಲ ನೀ ಜನರಿಗೆ ಮೋಸ ಮಾಡ್ಲತ್ತಿದ್ದಿ, ವಂಚನೆ ಮಾಡ್ಲತ್ತಿದ್ದಿ, ಅವರಿಗೆಲ್ಲ ಹಿಂಗೆ ಮಾಡ್ತಿದ್ದು ಎಲ್ಲ ಯಾರಿಗೆ ಒಯ್ದು ಕೊಡ್ತೀವಿ? ನಾನು ಹೆಂಡತಿ ಮಕ್ಳಿಗೆ ಕೊಡ್ತೀನಿ. ಮತ್ತು ಅವ್ರು ಕೊಟ್ಟರೆ ನಿನಗೇನದ? ಅವ್ರು ಭಾಳ ಖುಷಿ ಪಡ್ತಾರೆ. ನನ್ನ ಕುಟುಂಬದ ನಮ್ಮವ್ವ ನಾನು ಇಲ್ಲದೆ ಒಂದು ಕ್ಷಣ ಇರೋಣ, ನನ್ನ ಮಕ್ಕಳು ನಾವು ಹೋಗಲಿಲ್ಲ ತಡ ಆಯಿತು ಅಂದ್ರೆ ಕರೀತಾರೆ, ನಾನು ಹೆಂಡತಿ ಅಂತೂ ನಾನು ಭಾಳ ಪ್ರೀತಿ ಮಾಡ್ತಾಳೆ. ಆದ್ರೆ ಅವಂತಾನೆ, ಇಷ್ಟೇ ನಿನ್ನ ಸಂಸಾರ, ಇಷ್ಟೇ ನಿನ್ನ ಬದುಕು ಅಂತ ಕೇಳ್ತಾರೆ. ಆಗ ಅವ್ರು ಅಂತಾರೆ, ಇದಕ್ಕಿಂತ ದೊಡ್ಡದು ಏನು ಬೇಕು ರೀ ಗುರುಗಳೇ? ಈ ನಿನ್ನ ಬಳಿ ಏನದ ಜೋಳಿಗೆದ ಮೊದಲು ಕೂಡ ಇನ್ನೊಂದು ಸರಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಅವರು. ಆಗ ಅವ್ರು ಅಂದರು, ನನ್ನ ಜೋಳಿಗೆದಾಗ ಏನದ? ಒಂದು ಇದು ಅದ, ತೆಮ್ಗಿ ಅದ, ಅದು ಬೇಕಾದ್ರೆ ತಗೋ ಅಂತಾರೆ. ತಗೋ ಅಂತ ಹೇಳಿ ಏನಂತಾರೆ, ಈ ತೆಮ್ಗಿ ಕೊಡ್ತೀನಿ, ನೀವೊಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನಿನ್ನ ಮನೆಯಾಗ ನಿನಗೆಲ್ಲರೂ ಭಾಳ ಪ್ರೀತಿ ಮಾಡ್ತಾರೆ ಅಂತೀಯಲ್ಲ, ನೀನು ಮನೆಗೆ ಹೋಗು, ನಾನು ನಿನ್ನ ಮಂತ್ರ ಹೇಳ್ತೀನಿ, ನೀ ಮನೆಗೆ ಹೋಗಿ ಮಲ್ಕೋ, ನೀ ಮನೆಯವರಿಗೆಲ್ಲ ಸತ್ತಂಗೆ ಕಾಣ್ತಿ, ಆಗ ನಾ ಬರ್ತೀನಿ, ಆವಾಗ ನಿನ್ನ ಮನೆಯವ್ರು ನಿನಗೆ ಎಷ್ಟು ಪ್ರೀತಿ ಮಾಡ್ತಾರೆ, ಅವ್ರು ಎಷ್ಟು ನಿನ್ನ ಮೇಲೆ ಇದು ದಯ ತೋರ್ತಾರ ಅಂತ ನಾನು ನೋಡ್ತಾ ಅಂತ ಹೇಳ್ತಾರೆ. ನೀವಂಥವ್ರು ಇದ್ರಿ, ನನಗೆ ಬಿಟ್ಟು ಒಂದು ಕ್ಷಣ ಯಾರೂ ಇರಲ್ಲ, ನಾವು ಹೋಗೋ ತನಕ ಎಲ್ಲರೂ ಬಾಗಿಲಿಗೆ ಬರ್ತಾರ ಅಂತ ಹೇಳಿದವ. ಅವ ಸನ್ಯಾಸಿ ಅಂತಾರೆ, ತಮ್ಮ ಬಾಗಿಲಿಗೆ ಯಾಕೆ ಬರ್ತಾರಂದ್ರೆ ಇವತ್ತು ನೀ ಏನೇನೇ ತಗೊಂಡು ಬಂದಿ ಅಂತ ನೋಡ್ಲಾಕೆ ಬರ್ತಾರೋ, ನೀ ಕಾಲೇ ಹೋಗಿಂದಿನ ನಿನಗೆ ಒಂದು ತೆಮ್ಗೆ ನೀರು ಕೊಡೋಳು ನಿಮ್ಮ ಹೆಂಡತಿ ಅಂದ. ನೀ ಎಲ್ಲ ಸುಳ್ಳು ಹೇಳತ್ತಿದಿ ಅಂತ ಅವ ಹೇಳ್ತಾನೆ. ಆದರೂ ಸಹಿತ ಮನೆಗೆ ಹೋಗು, ನೀನು ಹೇಳಿನಂಗೆ ಮಾಡು ಅಂತೇಳಿ ಮನೆಗೆ ಕಳಿಸ್ಕೊಡ್ತಾನೆ. ಮನೆಗೆ ಕಳಿಸ್ಕೊಟ್ಟಾಗ ಮನೆಗೆ ಬಂದು ಆ ಗುರುಗಳು ಹೇಳಿನಂಗೆ ಮಾಡ್ತಾನೆ. ಅವ ಯಾಕೋ ಕಟ್ ಅಂಥೇಳಿ ಅಲ್ಲಿ ಮಲ್ಕೊಳ್ತಾನೆ. ಅವ ಊರು ಗೌಡ, ಊರಿಗೆಲ್ಲ ಬೇಕಾದವ ಇದ್ದ. ಅವ ಅಂದ, ನಮ್ಮ ಊರಾಗಿನ ಪೀಡ ಹೋಯ್ತು ಅಂತ ಗೌಡ ಅಂದ. ಆದರೂ ಸಹಿತ ಇವನ ಮಕ್ಕಳು ಹೆಂಡ್ರೆಲ್ಲ ಇದ್ರಲ್ಲ, ಅವಂದ ನಾವು ಹೋಗಲಿಲ್ಲ, ಮಣ್ಣಿಗೆ ಹೋಗಲಿಲ್ಲ ಅಂತಂದ್ರೆ ಮತ್ತು ನಾಳೆಗೆ ಅವನ ಮಕ್ಕಳು ಬಂದ ಮನೆಗೆ ಹೋಗಿ ಕುಡಿಯೋರು ಅಂತ ತಿಳ್ಕೊಂಡು ಊರು ಮಂದಿ ಅಂಜಿ ಬಂದರು. ಅಲ್ಲಿ ಅಂಜು ಬಂದರು, ನೀನು ಹೆಂಗಿದ್ದಲ್ಲೋ ಯಪ್ಪ, ಹೆಂಗೆ ಹೋದಿಲ್ಲ ಅಂತ ಎಲ್ಲರೂ ಅಳ್ಳತ್ತು. ಆಗವ ಗುರುಗಳು ಬಂದ್ರಲ್ಲಿ, ಅವ ಎಲ್ಲ ಕೇಳ್ಕೊತಾನೆ ಮಲ್ಕೊಂಡಿದ್ದಾವೇನು ಸತ್ತಿದ್ದಿಲ್ಲ. ಅವರಂದರು, ಅಲ್ಲ ಇವಾಗ ಹೋಗ್ಯಾನ, ಬಟ್ ಇವಾಗ ಹ್ಯಾಂಗಾರ ಮಾಡಿರಿ ಗುರುಗಳೇ, ನಮ್ಮ ಯಜಮಾನ್ರಿಗೆ ಬದುಸ್ಕೊಡ್ರಿ ಅಂತ ಆಕೆ ಕೇಳಿದ್ರು. ನಾ ಇನ್ನೊಂದು 4 ಒಪ್ಪತ್ತು ತಿರ್ಬೇಕಾಗಿತ್ತು, ಇವ್ರು ಹೋಗ್ಯಾರ ಅಂತ ಹೇಳಿದ್ರು. ಆಗವ, ಆಯಿತು ತಾಯಿ, ನಿನ್ನ ಭಾವನೆ ಅಂತ ನಾ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್ ಅದ ಅದ್ರೊಳಗೆ. ಏನು ಕಂಡೀಷನು? ಅವ ಬದುಕಬೇಕಾಯ್ತು ಅಂದ್ರೆ ನೀ ಸಾಯಬೇಕು.
ನೀ ಸಾಯಬೇಕು. ನಿನ್ನ ಗಂಡ ಮುಖ್ಯ ಅಲ್ಲ. ಹ್ಞೂ ನನ್ನ ಗಂಡ ಮುಖ್ಯ, ಹಾಗಾದ್ರೆ ನೀವು ಸಾಯಬೇಕು ಅಂತ ಸ್ವಾಮಿಗಳು ಹೇಳಿದ್ರು. ಅಕ್ಕಿ ಅಂದಳು, ಅಲ್ಲ ನಿಮ್ಮ ತಲೆ ಕೆಟ್ಟದೇನು ರೀ ಗುರುಗಳೇ, ನನಗೆ ಇನ್ನೂ ಸಣ್ಣ ಸಣ್ಣ ಮಕ್ಕಳರ ಅವ್ರು ಬೆಳೆಸ್ಬೇಕು, ಅವ್ರಿಗೆ ಮದುವೆ ಮಾಡ್ಬೇಕು, ಮಕ್ಕಳು ಮೊಮ್ಮಕ್ಕಳಿಗೆ ನೋಡ್ಕೋಬೇಕು. ಅವ್ರಿಗೆ ಯಾರು ಮಾಡ್ತಾರೆ? ಅವ್ರಿಗೆ ನಾವು ಹೋದಂದ್ರೆ ಯಾರು ಇರ್ತಾರೆ? ಅವ್ರು ಇದ್ದರು ಅವ್ರೇನು ಮಕ್ಳಿಗೆ ಸವರಿಸ್ತಾರೇನು? ಹೋಗ್ಯಾರ, ಹೋಗಿಂದ ಹೋಗಲಿ ಅಂದೊಳಕ್ಕಿ. ಇನ್ನು ಮಕ್ಕಳಿಗೆ ಕೇಳಿದ್ರು, ಅಲ್ಲಪ್ಪ ನಿಮ್ಮ ಅವ್ವರ ಹೆಂಗೆ ಅಲತ್ತಾಳ, ನಿಮ್ಮ ಕಡೆಯಿಂದ ಆಕಿ ಹೆಂಗೆ ಇರಬೇಕಲ್ಲತ್ತಾಳ, ಮತ್ತು ನೀವು ಈ ಮೂಗರ ಅಣ್ಣತಂಬರು ಇದ್ರಿ, ಅದ್ರೊಳಗೆ ಒಬ್ಬರು ಹೋಗ್ರಿ, ಏನೋ ಇಬ್ಬರು ಇರ್ತೀರಿ. ಅರೆ ನಾಯಕ್ಕೆ ಹೋಗಲಿ, ನಮ್ಮ ಅಣ್ಣಕ್ಕೆ ಪೈಲ ಕೇಳ್ರಿ. ಅವ ಅಂದ, ನಾ ದೊಡ್ಡ ಇದ್ದ ಮನೆಗೆ ನಾ ಮನೆಗೆ ಸಂಭಾಳಿಸ್ಬೇಕಾಯ್ತದೆ ಅವ ಅಂದ. ಎರಡನೇ ಒಂದ, ನಮ್ಮ ಅವ್ವನ ಲಾಡಿಕೆ ಮಗ ಇದ್ದ, ನಾ ಇರಬೇಕಾಯ್ತದ ಅಂದ. ಮೂರನೇ ಒಂದ, ನನ್ನ ದಿನ ಆಗಿಲ್ಲ ಹೋಗಿಲ್ಲ, ನಾ ಹೋಗಿ ಏನು ಮಾಡಲಿ, ನನ್ನ ದಿನ ಮುಂದೆ ಭಾಳ ಅದ, ನಮ್ಮ ಅಪ್ಪ ಹ್ಯಾಂಗೂ ಹೋಗ್ಯಾನ, ಹೋಗಲಿ ಅಂದವ. ಇನ್ನು ಕೊನೆದವ್ರು ಇದ್ದಳು ಆಕಿ, ಇವತ್ತು ಮನ್ಯಾಗ ನಾಳೆ ಕುಣ್ಯಾಗ ಇದ್ದಕ್ಕಿ ಇದ್ದಳು, 90-95 ವರ್ಷನಕ್ಕಿ. ಆಕಿಗಂದ, ಅಜ್ಜಿ ಅವ್ರು ಯಾರೂ ಹೋಗಲತ್ತಾರ, ಮತ್ತು ನೀನಾರ ವಿಚಾರ ಮಾಡು, ನೀನಾರ ವಿಚಾರ ಮಾಡು, ನೀ ಇವತ್ತೋ ನಾಳೆನೋ 1 ತಿಂಗಳು 2 ತಿಂಗಳದ ಹೊಯ್ತಿ ಹೆಂಗು, ಮತ್ತು ನಿನ್ನ ಮಗ ಇನ್ನೂ ಭಾಳ ಬದುಕೋವನ, ಅವ್ರ ಹೆಂಡ್ರ ಮಕ್ಳಿಗೆ ಸಲ್ವವನ, ನೀ ಹೋಗು, ನೀ ಹ್ಞೂ ಅನು, ನಿನ್ನ ಮಗ ಹೇಳತ್ತಾನೆ. ಯಪ್ಪ, ನಾ ಮನೆಗಿದ್ದರೆ ತಟ್ಟಿ ಇದ್ದಂಗೋ ಯಪ್ಪ, ನಾನು ಸೊಸಿಗೆ ನಾ ಹೋದ, ನನ್ನ ಸೊಸಿಗೆ ಯಾರು ನೋಡ್ತಾರೆ, ನನ್ನ ಮೊಮ್ಮಕ್ಳಿಗೆ ಯಾರು ನೋಡ್ತಾರೆ, ಆ ಮುಂದೆ ಹುಟ್ಟಿದ ಮಕ್ಳಿಗೆ ಎಣ್ಣೆ ಯಾರು ಹಾಕ್ತಾರೆ, ಛೇ 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 ಆಗಲ್ಲ ಅಂದೊಳಕಿ ತಾಯಿದ್ದಕ್ಕಿ. ಆಗ ಒಂದ ನೀವು ಯಾರು ಊರಾಗಿನವ್ರಿಗೆ ಕೇಳ್ದ, ನೋಡ್ರಪ್ಪ ನಿಮ್ಮ ಊರಾಗ ಇಂಥ ಮನುಷ್ಯ ಇದ್ದ, ಅವರೊಂದು ಗುರುಗಳೇ, ಅವ ಊರಿಗೆ ವಜ್ಜೆಯಾಗಿನ ಮನುಷ್ಯ ಇದ್ದ, ಅವ ಹ್ಯಾಂಗ ಹೋಗ್ಯಾನ, ನಾವು ಅವನ ಮಕ್ಕಳು ನಮ್ಮ ನಾಳೆ ಬಂದು ಮನೆಗೆ ಹೋಗಿ ಕೊಡ್ದೋರು ಅಂತ ತಿಳ್ಕೊಂಡು ಬಂದೀವಿ, ಅವ್ನಿಗೆ ಮಣ್ಣು ಹಾಕಬೇಕು ಅಂತೇನು ಬಂದಿಲ್ಲ, ಹೋಗ್ಯಾನ ಹೋಗಲಿ ಅಂತ ಊರ್ದವ್ರು ಅಂದರು. ಆಗ ಗುರುಗಳಂತಾರ, ಎಲ್ಲ ಕೇಳಿಸ್ಕೊಂಡೇನಪ್ಪ ಅಂತ ಅವ್ರು ಹೇಳ್ತಾರೆ. ಅವ ಮಕ್ಕೊಂಡೆಲ್ಲ ಹಿಂಗೆ ಎಡಕ್ಕೆ ಹಾಕದ, ಹ್ಞೂ ಅಂತ. ಆಗ ಅವ್ರಿಗೆ ಇದ್ರೊಳಗೆ ನೀರಿತ್ತು, ನೀರು ಅವ್ನ ಮುಖದ ಮೇಲೆ ಹೊಡಿತಾರೆ, ಅವ ಎದ್ದು ಕೂಡ್ತಾನೆ. ಕೂಡ ತಕ್ಷಣ ಮೂಲ್ಯಾಗ ಕುಂತಳಕ್ಕಿ ಅವು ಇದ್ದಕ್ಕಿ ಹೊಡ್ಕೋತ ಎಳ್ಕೋತ ಬಂದಳು. ಮಗ ನಾ ಹೋಗ್ಬೇಕಂದಿದ್ದನೋ ನೀವು ಎದ್ದಿ, ಮಗ ನಾ ಹೋಗ್ಬೇಕಂದನೋ ನೀ ಎದ್ದಿ ಅಲ್ಲತ್ತೊಳಕ್ಕಿ. ಮಗ ಅಲ್ಲತ್ತ ಮಕ್ಕಳು 3 ಮಕ್ಕಳು, ಯಪ್ಪ ನಿನ್ನ ನನಗೆ ಬರಣಿತ್ತು ಯಪ್ಪ, ನೀ ಎದ್ದು ಕುಂತಿ ಭಾಳ ಚಂದ ಆಯ್ತು ಯಪ್ಪ ಅಲ್ಲತ್ತು. ಅವ್ರಿಗೆ ಅದು ಏನೂ ಗೊತ್ತಿಲ್ಲ. ಹೆಣತಿ ಅಲ್ಲತ್ತಳು, ನಾ ಹೋದ್ರಿ ಈ ಮನೆ ನೀವು ಸಂಭಳಿಸ್ತಿದ್ರಿ ಅಂತ ನಾ ಅಲತ್ತಿದ್ರಿ ಯಪ್ಪ, ನೀವು ಬಂದ್ರಿ, ನನಗೆ ಆನಂದ ಆಯಿತು ಒಂದು. ಅವ ಅಂದ, ಬದುಕು ನಶ್ವರ ಅದ, ನೀವು ಆಡಿರುವಂಥ ಎಲ್ಲ ಮಾತುಗಳು ಗುರುಗಳು ನನಗೆ ಕೇಳಿಸ್ಯಾರ, ನಾನು ಇದೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡು ಬದುಕ್ತಾ ಇದ್ದ. ನಾನು ಯಾರಿಗಾಗಿ ಬದುಕ್ತಾ ಇದ್ದ ಅಂದರೆ, ಕಣ್ಣಿಟ್ಟು ಬೇರೆ ಶಾಪ ತಾಪ ಎಲ್ಲ ತಗೊಂಡು ನಾನು ಯಾರಿಗಾಗಿ ಗಳಿಕೆ ಮಾಡಿದ್ದ ಅಂದರೆ ನಿಮಗಾಗಿ ಗಳಿಕೆ ಮಾಡಿದ್ದ. ಆದರೆ ನನಗಾಗಿ ನೀವು ಒಬ್ಬರು ತ್ಯಾಗ ಮಾಡಲಿಕ್ಕೆ ತಯಾರಿಲ್ಲ, ಮತ್ತು ಇಂಥ ಬದುಕು ನನಗೆ ಯಾಕೆ ಬೇಕು, ಈ ಬದುಕು ಬೇಡ ಅಂತ ತಿಳ್ಕೊಂಡು ಅವರೆಲ್ಲರಿಗೂ ಶರಣಾರ್ಥಿ ಹೊಡೆದು ಗುರುವಿನ ಪಾದಕ್ಕೆ ಬಿದ್ದ. ಅವನೇ ಮಹಾತ್ಮನಾಗ್ತಾನೆ. ನಮಗೆ ಬೇಕಾಗಿರುವಂಥದ್ದು ಮಹಾತ್ಮರ ಸನ್ನಿಧಿ. ಅದು ಸಂಸಾರದಲ್ಲಿ ಸಂಸಾರ ಜಂಜಾಟ ಬ್ಯಾಡೇನು ಅಂತಲ್ಲ, ಸಂಸಾರ ಜಂಜಾಟದೊಳಗೆ ಇದ್ದೂ ಇಲ್ಲದಂಗೆ ಇರಬೇಕು ಅಂತ, ಇದ್ದೂ ಇಲ್ಲದಂಗೆ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಸಂಸಾರಂ ಅತಿ ವಿಚಿತ್ರಂ ಅಂತ ಹೇಳ್ತಾರೆ. ಸಂಸಾರ ಭಾಳ ವಿಚಿತ್ರವಾಗಿರುವಂಥದ್ದು. ಅದಕ್ಕೆ ನಮ್ಮ ತುಳಸಿದಾಸರು ಈ ಸಂಸಾರ ಬಗ್ಗೆ 5 ರತ್ನಗಳು ಕೊಡ್ತಾರೆ, 5 ಮೌಲ್ಯಗಳು ಕೊಡ್ತಾರೆ. ಎಂಥ ಮೌಲ್ಯಗಳದಾವು ಅಂತಂದರೆ, ಒಂದನೇದು, ನೀ ಸಂಸಾರದಲ್ಲಿ ಬದುಕಬೇಕು ಅಂತ ನೀ ಇದ್ದಿ ಅಂದರೆ, ಭವಸಾಗರದಿಂದ ಭಾಳ ಹೃದಯಸ್ಪರ್ಶಿಯಾಗಿ ನಗನಗ್ತಾ ಹೋಗಬೇಕು ಅಂತ ನೀನು ಇತ್ತು ಅಂದರೆ, ನೀ ಮೊದಲನೇದು ಏನು ಮಾಡು, ಸಾಧು ಸತ್ಪುರುಷರ ಸಂಘ ಮಾಡು, ಒಂದನೇದು. ಎರಡನೇದು ಏನು ಹೇಳ್ತಾರೆ, ಭಗವಂತನ ನಾಮಸ್ಮರಣೆ ಭಜನೆ ಮಾಡು ಅಂತ ಹೇಳ್ತಾರೆ. ಎರಡನೇದು, ಭಗವಂತನ ನಾಮಸ್ಮರಣೆ ಮಾಡು, ಭಜನೆ ಮಾಡು ಅಂತ ಹೇಳ್ತಾರೆ. ಮೂರನೇದಾಗಿ, ಧರ್ಮ ಮಾರ್ಗದಿಂದ ಬದುಕು, ಮೂರನೇದು. ನಾಲ್ಕನೇದು ಏನಿರಬೇಕು ಅಂತ, ನಮ್ಮಲ್ಲಿ ದಯ ಇರಬೇಕು. 5ನೇ ಕೊನೆಯದು ಯಾವುದು ಅಂದರೆ ಪರೋಪಕಾರ ಅಂತ ಹೇಳ್ತಾರೆ. ಈ 5 ಇದ್ದು ಅಂದ್ರೆ ಈ ಭವಬಂಧನದಿಂದ ನೀ ಭಾಳ ಚೆಂದಾಗಿ ದಾಟ್ತಿ ಅಂತ ಹೇಳ್ತಾರೆ.
ಅದು ಭಾಳ ಚಂದ ಹೇಳ್ತಾರೆ ಒಬ್ಬರು. ನೋಡ್ರಿ ಹೆಂಗೆ ದಾಟ್ಲಿಕ್ಕೆ ಆಗ್ತದೆ. ಈ ನಾವು ಸಂಸಾರದಾಗ ಇದ್ದು ಇಲ್ಲದಂಗಿರಬೇಕು, ಸಂಸಾರದೊಳಗೆ ಇದ್ದು ಇಲ್ಲದಂಗಿರಬೇಕು ಅಂತ. ಈಗ ನದಿದಾಗ ದೋಣಿ ಇರ್ತಾವೆ, ದೋಣಿ ನಡೆಯೋದು ನೀರಿನ ಮೇಲೆ. ದೋಣಿ ನಾವು ನಡೆಸ್ತೀವಂದ್ರೆ ಆ ನೀರಿನ ಮೇಲೆ ದೋಣಿ ನಡೀತದೆ, ಭೂಮಿ ಮೇಲೆ ನಡೆಯಂಗಿಲ್ಲ ದೋಣಿ. ನಾವು ಬದುಕಬೇಕು ಅಂದ್ರೆ ನಮ್ಮ ಸಂಸಾರ ಬೇಕು ಅಂತ ನಾವೆಲ್ಲರ ಕಲ್ಪನೆಯಲ್ಲಿ ಅದ. ಸಂಸಾರ ಬಿಟ್ಟು ನಾವಿಲ್ಲ. ಆ ಸಂಸಾರಿಕ ಜೀವನ ಚಕ್ರ ಅಂತ ತಿಳ್ಕೊಳ್ಳಿ, ಜೀವನಾಕ್ರಮ ಅಂತ ತಿಳ್ಕೊಳ್ಳೋ. ಆ ಜೀವನ ಚಕ್ರದೊಳಗೆ ನಾವು ಬದುಕಬೇಕು ಅಂದ್ರೆ ಇವೆಲ್ಲ ಬೇಕು. ನಾವು ಸಂಸಾರ ದೋಣಿ ಸಾಗರದ ನಡೀತದೆ ದೋಣಿ, ಆದ್ರೆ ನಮಗೆಲ್ಲೂ ಮುಳುಗ್ಸಂಗಿಲ್ಲದು. ಅದು ಯಾಕೆ ಮುಳುಗ್ಸಂಗಿಲ್ಲ ಅಂದರೆ ದೋಣಿದಾಗ ನೀರಿದ್ರೆ ನಾವು ಮುಳುಗ್ತೀವಿ, ದೋಣಿಗೆ ತೂತಿದ್ರೆ ನಾವು ಮುಳುಗ್ತೀವಿ. ದೋಣಿ ತೂತಿಲ್ಲ ಅಂದರೆ ಮುಳುಗಂಗಿಲ್ಲ, ದೋಣಿ ಒಳಗೆ ನೀರಿಲ್ಲ ಅಂದರೆ ನಾವು ಮುಳುಗಂಗಿಲ್ಲ. ಅದು ಇತ್ತು ಅಂದರೆ ನಾವು ಮುಳುಗ್ತೇವೆ. ನಾವು ಜೀವನದೊಳಗೆ ಈ ಸಂಸಾರ ಅನ್ನುವಂಥ ಭವಬಂಧನದೊಳಗೆ ಹೆಂಗೆ ಬಿದ್ದೀವಿ ಅಂತಂದ್ರೆ ಅದು ನಂದು, ಅದು ಮಾಡಬೇಕು, ಇದು ಮಾಡಬೇಕು. ಮುಂಜಾನೆ ಎದ್ದ ತಕ್ಷಣ ಟೈಮ್ ಟೇಬಲ್ ಚಾಲನೆ ಆಗ್ತಾವ. ಮತ್ತೊಂದು ಬಗ್ಗೆ ಆಲೋಚನೆಗಳು ಮಾಡ್ಕೊತಾನೆ ಇರ್ತೀವಿ. ಮತ್ತೊಂದು ಆಲೋಚನೆ ಒಳಗೆ ನಾವು ಏನು ಮಾಡಬೇಕಾಗ್ಯದ ಅನ್ನುವಂಥದ್ದನ್ನು ಬಿಡ್ಲತ್ತೀವಿ. ನಾವು ಎದ್ದು ದಿನ ಸತ್ಸಂಗದ ಬಗ್ಗೆ ಆಲೋಚನೆ ಮಾಡ್ತೀವ, ಪರೋಪಕಾರದ ಬಗ್ಗೆ ವಿಚಾರ ಮಾಡ್ತೀವ, ಭಜನೆ ಪ್ರಾರ್ಥನೆ ಮಾಡ್ತೀವ, ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದೀವ. ನಮ್ಮಲ್ಲಿ ಅಂತಃಕರಣದಲ್ಲಿ ದಯ ಅನ್ನೋದು ಅದನ್ನು ಆಲೋಚನೆ ಮಾಡಬೇಕು. ನಾವು ಎಲ್ಲರೂ ಮಾಡ್ತಾರ ಅಂತ ತಿಳ್ಕೊಂಡು ನಾವು ಸಂಸಾರ ಮಾಡೋದಲ್ಲ, ಎಲ್ಲರೂ ಭೂಮಿ ಬಂದರ ನಾವು ಬಂದು ಹೋಗೋದಲ್ಲ. ನಾವು ಮಾಡೋದು ಮತ್ತೊಬ್ಬರಿಗೆ ಹೊಟ್ಟೆ ಕಿಚ್ಚರ ಆಗಬೇಕು, ಇಲ್ಲ ಅಂದರೆ ನಮ್ಮನ್ನು ನೋಡಿ ತಳಿರಬಾಗಬೇಕು. ಇವೆರಡರ ಆಗಬೇಕು. ಇದು ಜಗತ್ತಿನೊಳಗೆ, ಈ ಜಗತ್ತಿನ ಇತಿಹಾಸದೊಳಗೆ ಇವೆರಡು ಹಾಕೋತಾನೆ ಬಂದಿ ನಾವು. ಒಳ್ಳೆಯವ್ರಿಗೆ ನೋಡಿ ಹಲ್ಲರ ಕಡಿದಿನವ್ರ, ತಲೆರ ಬಾಗಿನವ್ರು ಅದಾರ. ಇದು ಜೀವನ ಋತುಚಕ್ರ. ಇದು ಹಂಗೆ ನಾವು ಬದುಕಬೇಕು ಅಂತ. ಒಂದು ವೇಳೆ ನಾವು ಹಡಗಿ ತೊಡ್ಕೊಂಡೀವಿ ಅಂದರೆ ನಮ್ಮನ್ನು ನಾವೇ ಮುಳುಗ್ತೀವಿ, ಬೇರೆ ಏನೂ ಅಲ್ಲ. ನಾವು ಮುಳುಗಬಾರ್ದು ಅಂದರೆ ಈ ಕಾರ್ಯವನ್ನು ನಾವು ಮಾಡಬೇಕು ಅಂತ ಅವ್ರು ಭಾಳ ಮಾರ್ಮಿಕವಾಗಿರುವಂಥ ರೀತಿಯೊಳಗೆ ಹೇಳ್ತಾರೆ. ಮುಂದೆ ಭಾಳ ಚಂದ ಹೇಳ್ತಾರೆ, ಸಂಸಾರ ಸಾಗರದಿಂದಲೂ ಉದಿಸಿದ ಸುಖವೇ ದುಃಖವೆಂದರಿಯದೆ. ಸಂಸಾರ ಅನ್ನುವಂಥ ಒಂದು ಸಾಗರ ಅದು, ಅದರದ್ದು ಹುಟ್ಟಿರುವಂಥ ಎಲ್ಲದು ಏನು ಕಾಣುತ್ತದಲ್ಲ ಅದೇ ಸುಖ ಅಂತ ಭ್ರಮೆಯಲ್ಲಿದ್ದೀನಿ. ಯಾಕಿದ್ದ ಅಂದರೆ ಅದು ದುಃಖ ಅದ ಅನ್ನೋದು ನಂಗೆ ಗೊತ್ತಾಗಿಲ್ಲ. ಸಂಸಾರ ಸಾಗರದಿಂದ ಉದ್ದೇಶಿಸಿದ ಸುಖವೇ ದುಃಖವೆಂದರಿಯದೆ. ಆ ಸುಖವನ್ನೇ ಮೆಚ್ಚಿ ಭವ ದುಃಖವೆಂಬ ಕ್ರೂರ ಜನ್ಮ ಚಕ್ರಕ್ಕೀಡಾಗಿ ಅಲ್ಲಿ ತನ್ನ ಮರೆದು ತನಗಿಲ್ಲದ ಭ್ರಮೆಯ ತನ್ನದೆಂದು ಅಂತಪ್ಪ ಘೋರದೊಳಗಲ್ಲು ಆಡುತ್ತಿಪ್ಪ ಅಜ್ಞಾನಿ ಜೀವಿಗಳು ನಿಮ್ಮನೆತ್ತ ಬಲ್ಲರಯ್ಯ. ನಾವು ಜೀವನ ಚಕ್ರದೊಳಗೆ ಹೊರಳಾಡ್ತಾ ಇದ್ದೀವಿ, ಇದೇ ಸತ್ಯ ಅದ, ಅದು ನನಗೆ ಸಂಬಂಧ ಇಲ್ಲ ಅಂತ ಬದುಕಲತ್ತೀವಿ. ನಾ ಪದೇ ಪದೇ ಹೇಳ್ತೀನಿ, ಯುವಕರು ಸತ್ಸಂಗದ ಕಡೆ, ಧರ್ಮದ ಕಡೆ, ಸನ್ಮಾರ್ಗದ ಕಡೆ, ಒಳ್ಳೆ ದಯಾ ಇರುವಂಥದ್ದು ಕಡೆ, ಆ ಸಚ್ಚಾರಿತ್ರ್ಯ ಕಡೆ ಯಾಕೆ ಇವತ್ತು ಕಡಿಮೆ ಆಗ್ಯಾದ? ಇದು ನಮ್ಮೆಲ್ಲರಿಗೂ ಒಂದು ಯಕ್ಷ ಪ್ರಶ್ನೆನೇ. ಇವತ್ತು ನಮ್ಮ ಮಕ್ಕಳು ಅರ್ಧ ನತ್ತಿ ಬಳಸ್ಕೋತಾರೆ. ನಾನು ಭಾಳ ಖೇದ ಅನ್ನಿಸ್ತದೆ. ಅರ್ಧ ನತ್ತಿ ಬಳಸ್ತಾರ. ಹಿಂದಕ್ಕೆ ನಾವು ಸಣ್ಣಾಗಿದ್ದಾಗ ಅಂತೀರಿ, ನೀವು ತಪ್ಪು ಮಾಡಿದ್ರೆ ಅರ್ಧ ನತ್ತಿ ಬಳಸಿ ಕತ್ತಿ ಮೇಲೆ ಕೂಡಿಸಿ ಮೆರೆಸ್ತಾರ ಅಂತ ಹೇಳ್ತಿದ್ರು. ಇವತ್ತು ನಮ್ಮ ಮಕ್ಕಳು ಏನು ಮಾಡುತ್ತಾರೆ, ನಾವೇನು ನೋಡ್ಕೋತ ಕುಂತೀವಿ. ಹಂಗೆ ಅವು ಕಟಿಂಗ್ ಮಾಡ್ಕೊಂಡು ಬಂದರೆ ಭಾಳ ಖುಷಿ ಪಡ್ತೀವಿ, ಎಷ್ಟು ಚೆಂದ ಮಾಡಿ ನಮಗ ಅಂತ. ಅದು ನಮ್ಮ ಸಂಸ್ಕೃತಿ ಅಲ್ಲ, ಅದು ನಮ್ಮ ಪರಂಪರೆ ಅಲ್ಲ. ಇವತ್ತು ಅದು ಮಾಡ್ತಾರ, ಮತ್ತೊಂದು ದಿನ ಮತ್ತೊಂದು ಮಾಡ್ತಾರ. ನಾವು ಯಾವತ್ತೂ ಹೊರಾಂಗಣ ಶೃಂಗಾರದಿಂದ ನಮ್ಮ ಬದುಕು ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ, ನೆನಪಿರಲಿ. ನಾವು ಏನು ಶೃಂಗಾರ ಮಾಡ್ಕೊಳ್ಬೇಕಾದ್ರೂ ಒಳಗೆ ಶೃಂಗಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಶರಣರು ಕೇವಲ ಒಳಗೆ ಶೃಂಗಾರ ಮಾಡ್ಕೊಳ್ಳಿಲ್ಲ, ಕೇವಲ ಹೊರಗೂ ಶೃಂಗಾರ ಮಾಡ್ಕೊಳ್ಳಿಲ್ಲ. ಅವರು ಒಳಗೂ ಮಾಡಿದರು, ಹೊರಗೂ ಮಾಡಿದರು. ಅವ್ರ ಬದುಕು ಪಾವನ ಮಾಡಿಕೊಂಡಿದ್ರು. ನಮ್ಮ ಬದುಕು ಪಾವನ ಆಗಲ್ಲ ಅಂತಲ್ಲ,
ನಮ್ಮ ಬದುಕು ಪಾವನ ಆಗಲ್ಲ ಅಂತಲ್ಲ, ಜಗತ್ತಿನ ಹುಟ್ಟಿನ ಮೇಲೆ ನಾವು ಮನಸ್ಸು ಮಾಡಿದೀವಿ ಅಂತಂದ್ರೆ ಏನು ಬೇಕದೆಲ್ಲ ಮಾಡಲಿಕ್ಕೆ ನಮ್ಮಲ್ಲಿ ತಾಕತ್ತು ಪರಮಾತ್ಮ ಕೊಟ್ಟಾನ. ಪರಮಾತ್ಮ ನಮಗೆ ಆ ತಾಕತ್ತು ಕೊಟ್ಟಾನ. ಆ ತಾಕತ್ತನ್ನು ಬಳಸ್ಕೊಳ್ಳುವಂಥ ಎದೆಗಾರಿಕೆ ನಂಬಲ್ಲಿ ಬೇಕು ಅಂತ. ಈಗ ಸುಮ್ಮನೆ ನಿಮಗೆ ಒಂದು ಸಣ್ಣ ಕತೆ. ಒಂದು ಕುಟುಂಬ ಇರ್ತದೆ, ಹೊಸ ಮದುವೆ ಆಗಿಂದಿರ್ತದೆ, ಮಕ್ಕಳು ಬೇರೆ ಕಡೆ ಹೋಗಿ ವಾಸ ಮಾಡೋದಿರ್ತದೆ. ಅತ್ತಿ ಸೊಸೆ ಒಂದು 4 ಮಾತು ಹೇಳ್ತಾಳೆ. ಆಕೆ ಏನು ಮಾತು ಹೇಳ್ತಾಳೆ ಅಂದ್ರೆ, ಮಗ ನಿನ್ನ ಮನೆ ಹಾಲು ಉಕ್ಕಿನಂಗೆ ಉಕ್ಲಿ ಅಂತ ಹೇಳ್ತಾಳೆ ಅತ್ತಿ ಇದ್ದಕ್ಕೆ. ಒಂದನೇ ಮಾತು. ಎರಡನೇ ಮಾತು ಏನು ಹೇಳ್ತಾಳಂದ್ರೆ, ಅಷ್ಟು ಇಷ್ಟು ಕೆಲಸ ಕಲ್ಕೋ ಮಗ, ಯಾಕಂದ್ರೆ ಇವತ್ತಿನ ಮಕ್ಕಳೆಲ್ಲ ಗಂಡನ ಮನೆಗೆ ಹೋಗೋತನ ಅವ್ರಿಗೆ ಚಹಾ ಮಾಡ್ಲಿಕ್ಕೂ ಬರಲ್ಲ. ಯಾಕೆ ನನ್ನ ಮಗಳಿಗೆ ಭಾಳ ಹೂವುದ ಬೆಳೆಸಿನಂಗೆ ಬೆಳೆಸಿನವ ಅಂತ ಹೇಳ್ತೀವಿ. ಅವ್ರಿಗೆ ಚಹಾ ಮಾಡ್ಲಿಕ್ಕೆ ಕಳ್ಸಂಗೆ, ಅಡುಗೆ ಮನೆಗೆ ಹೋಗಿ ಕಳ್ಸಂಗಿಲ್ಲ ನಾವು. ಮೂರನೇದು, ಮಗನ ಆರೋಗ್ಯ ಚಂದ ನೋಡ್ಕೋ ಗಂಡಂದು ಅಂತ ಹೇಳ್ತಾರೆ. ಒಂದನೇದು, ನಿನ್ನ ಕುಟುಂಬ, ನಿನ್ನ ಮನೆ ಹಾಲು, ನಿನ್ನ ಸಂಸಾರ ಹಾಲು ಉಕ್ಕಿನಂಗೆ ಉಕ್ಲಿ ಅಂತ ಹೇಳ್ತಾಳೆ. ಎರಡನೇದು ಏನು ಹೇಳ್ತಾಳೆ, ಅಷ್ಟು ಇಷ್ಟು ಕೆಲಸ ಕಲ್ಕೋ ಅಂತ ಹೇಳ್ತಾಳೆ. ಮೂರನೇದು ಏನು ಹೇಳ್ತಾಳೆ, ನೀನು ಮಗನ ಆರೋಗ್ಯದ ಕಡೆ, ನನ್ನ ಮಗನ ಆರೋಗ್ಯದ ಕಡೆ ಲಕ್ಷ್ಯ ಕೊಡು ಅಂತ ಹೇಳ್ತಾಳೆ. ನಾಲ್ಕನೇ ಏನು ಹೇಳ್ತಾಳೆ, ಗಂಡನಿಗೆ ಕಷ್ಟ ಕೊಡಬೇಡ ಅಂತ ಹೇಳ್ತಾಳೆ. ನಿನ್ನ ಗಂಡಗೆ ಸುಮ್ಮನೆ ಕಿಸಕ್ ಮಾಡೋದು ಮಾಡಬೇಡ, ಚಂದ ನೋಡ್ಕೋ, ಇಬ್ಬರೇ ಇರ್ತೀರಿ ಅಂತ ಹೇಳ್ತಾಳೆ. ಐದನೇದು ಏನು ಹೇಳ್ತಾಳೆ, ಅಕ್ಕಪಕ್ಕದವ್ರ ಜೊತೆ ಜಾಗರೂಕತೆಯಿಂದ ಇರು ಅಂತ ಹೇಳ್ತಾಳೆ. ಕೊನೆದೇನು ಹೇಳ್ತಾಳೆ, ನೀನು ನಿನ್ನ ಜೀವನ ಚಂದ ನಡಿಬೇಕು ಅಂದ್ರೆ ಉಳಿತಾಯ ಮಾಡು ಮಗ ಅಂತ ಹೇಳ್ತಾಳೆ. ಇದು ಎಲ್ಲ ತಂದೆ ತಾಯಿಗಳು ಅತ್ತೆ ಮಾವಂದ್ರೆ ಹೇಳುವಂಥದ್ದೇ. ಒಂದಿನ ಸಂಸಾರ ಚಂದಿರಲಿ, ನಾವು ತಿಳ್ಕೊಳ್ಳುವಂಥ ರೀತಿ ಬೇರೆ ಅದು. ನಮ್ಮ ಪರಮಾತ್ಮ ಏನು ಹೇಳಿ ಕಳ್ಸ್ಯಾನ ಅಂದ್ರೆ, ನೀನು ಭೂಮಿ ಮೇಲೆ ಹೋದಾಗ ಚಂದ ಇರುವಪ್ಪ, ಚಂದ ಬದುಕು, ಎಲ್ಲರ ಜೊತೆ ಬೇಕಾದವನಾಗಿ ಬಾಳು, ಬೇಕಾದವನಾಗಿ ಈ ಸಮಾಜವನ್ನು ದಾಟು ಅಂತೆಲ್ಲ ಹೇಳಿ ಕಳಿಸ್ಯಾರ. ಇಲ್ಲಿ ಒಂದೇದು, ನಿನ್ನ ಸಂಸಾರ ಹಾಲು ಉಕ್ಕಿನಂಗೆ ಉಕ್ಲಿ ಅಂತಂದಾಗ ಒಂದು ದಿವಸ ಆಕೆ ಅತ್ತಿಗೆ ಫೋನ್ ಮಾಡ್ತಾಳಂತ. ಒಂದು ಸಲ ಬರ್ತಾಳಂತ. ಬಂದಾಗ ಅತ್ತಿ ಹೆಂಗೆ ನಡೆದ ನಿನ್ನ ಸಂಸಾರ ಅಂತ ಕೇಳಿದ್ರು. ಆಕೆ ಕುಂತು ಹೇಳ್ತಾಳೆ, ಅತ್ತಿ ನೀ ಹೇಳಿದ್ದು ಚಾಚು ತಪ್ಪದೇನೆ ಮಾಡತ್ತೀನಿ, ನೀ ನನಗೆ ಆಶೀರ್ವಾದ ಮಾಡಬೇಕು ಅಂದೊಳಕ್ಕೆ. ಏನು ಮಾಡತ್ತಿ ಮಗ, ನೀ ಮೊದಲನೇದೇನು ಹೇಳಿರತ್ತಿ, ನಿನ್ನ ಸಂಸಾರ ಹಾಲು ಉಕ್ಕಿನಂಗೆ ಉಕ್ಕಿಸ್ಲಿ ಅಂತ ಹೇಳಿರಿ. ನಾ ದಿನ 2 ಲೀಟ್ರ್ ಹಾಲು ತರ್ತಾ, ಹಾಲು ತಂದು ಹಾಲು ಉಕ್ಕಿಸ್ತಾ, ಹೋಗಿನ ಮೇಲೆ ಅಲ್ಲಿ ಕೆಳಗೆ ಒಂದು ಬಟ್ಟಲು 2 ಬಟ್ಟಲು ಇರ್ತವೆ, ಅದಿಟ್ಟು ಚಾಯ್ ಮಾಡ್ಕೊಂಡು ಕುಡಿತಾ. ಹೆಂಗದ ನೀವು ಹೇಳಿದ ಮಾತು ಅಂದೊಳಕ್ಕೆ. ನೋಡ್ರಿ, ಅತ್ತಿ ಹೇಳಿದ ಮಾತು, ಹಾಲು ಉಕ್ಕಿನಂಗೆ ಉಗ್ಸೋ ಅಂದಳು. ಹಾಲು ಉಗ್ಸಾಗದಳು, ಒಂದು ಬಟ್ಟಲು ಹಾಲು ಇದ್ದೀನಿ ಚಾಯ್ ಮಾಡ್ಕೊಂಡು ಕುಡಿತೀವಿ ನಾವು. ನೀವು ಹೇಳಿದ ಮಾತು ನಾ ಹೆಂಗೆ ನಡ್ಸ್ಕೊಂಡು ಹೊಂಟೀನಿ ಅತ್ತಿ, ಈ ಕಾಲದಾಗ ಯಾರು ಹಂಗೆ ಇರ್ತಾರ ಅಂದಳು. ಆಕೆ ಹಣಿ ಕೈ ಹಚ್ಕೊಂಡು, ಅತ್ತಿ ಹಣಿ ಕೈ ಹಚ್ಕೋಬೇಡ್ರಿ, ಇನ್ನೂ ಗಾಬರಿಸ್ಬೇಡ್ರಿ, ಮುಂದೆ ಕೇಳ್ರಿ ನಂದೊಂದಳಿಕೆ. ಎರಡನೇದೇನು ಹೇಳಿದಳು, ಸ್ವಲ್ಪ ಕೆಲಸ ಕಲ್ತ್ಕೊ ಮಗ ಅಂತಕಿ ಹೇಳು. ಆಕೆಂದಳು, ಅತ್ತಿ ದಿನ 5 ಗಂಟೆ ನಾನು ದಂಧೆ ಕಲ್ಕೊ ಅಂದಿರಲ್ಲ, ನಾ ಯಾವ ದಂಧೆ ಕಲಿತೀನಿ ಅಂತಂದ್ರೆ ಆ ಒಂದು ಟಿ ವಿ ಹಚ್ಚಿ, ಆ ಟಿ ವಿದ ಒಂದು ಭರತನಾಟ್ಯ ಇರ್ತದೆ, ಭರತನಾಟ್ಯ ಮಾಡೋಕೆ ಕಲ್ಲತ್ತದ ಅತ್ತಿ ಅಂದು. ವೆರಿ ಗುಡ್ ಅಂದಳಕ್ಕೆ. ನನ್ನ ಕುಟುಂಬ ಭಾಳ ಚಂದ ಎತ್ತರಕ್ಕೆ ಒಯ್ತೀಯವ ಅಂದು. ಮೂರನೇದು, ಮಗನ ಆರೋಗ್ಯದ ಕಡೆ ಲಕ್ಷ್ಯ ಕೊಡು ಅಂತ ಹೇಳು. ಅತ್ತಿ ಮಗನ ಆರೋಗ್ಯ ಕಡೆ ಲಕ್ಷ್ಯ ಕೊಡು ಅಂದ್ರಿ, ನಾ ದಿನ ಒಂದೇ ಹೊತ್ತು ಅವ್ರಿಗೆ ಊಟ ಕೊಡ್ಲತ್ತದ ನೋಡ್ರಿ. 2 ಹೊತ್ತಿಲ್ಲ 3 ಹೊತ್ತಿಲ್ಲ, ಉಂಡ್ರು ಮುಂಜಾನೆ ಅಂದ್ರೆ ಸಂಜೆ ಪರಿ ಬಂದು ಹಾಗೆ ಮಕ್ಕೋಬೇಕು, ಒಂದು ಗ್ಲಾಸ್ ನೀರ್ಕೊಂಡು. ಹೆಂಗದ ಅತ್ತಿ ಅಂದಳು. ನನ್ನ ಮಗ ಬಡವಾಗೇನೆ ಅಂದಳಕ್ಕಿ. ಬಡು ಆರೋಗ್ಯ ಚಂದ ಇರ್ತದ್ರಿ ಅಂದು. 4ನೇದು, ಗಂಡನಿಗೆ ಕಷ್ಟ ಕೊಡಬೇಡ ಅಂತ ಹೇಳು. ಗಂಡ ಯಾಕಂದ್ರೆ ಇಬ್ಬರೇ ಇರ್ತೀರಿ, ಕಷ್ಟನೋ ಸುಖನೋ ಒಬ್ರೊಬ್ರು ಹತ್ಕೊಂಡು ಇರ್ರಿ ಅಂತಕಿ ಹೇಳು. ಯಾಕೆಂದಳು, ಅತ್ತಿ ಗಂಡಕ್ಕೆ ಕಷ್ಟ ಕೊಡಬೇಡ ಅಂದಿರಿ, ಮುಂಜಾನೆ ಅವ್ರು ನೌಕರಿ ಹೋಯ್ತಾರ, ಅಡುಗೆ ನಾ ಮಾಡ್ತಾ, ಸಂಜೆ ಪರಿ ಅವ್ರಿಗೆ ಕಷ್ಟ ಕೊಟ್ಟು ಅಡುಗೆ ಮಾಡಕ್ಕೆ ಹಸ್ತಾ ಅಂದೊಳಕಿ. ಹೆಂಗೆ ಸಂಸಾರ, ಹೆಂಗೆ ಆಲೋಚನೆಗಳು ಇರ್ತಾವೆ, ನಾವು ಬದುಕುವಂಥ ರೀತಿಯಲ್ಲಿ ಎಷ್ಟು ಪರಿವರ್ತನೆಗಳಾಗ್ಯಾವ, ಯಾವ ಬದಲಾವಣೆಗಳಾಗ್ಯಾವ. ಮುಂದೆ ಹೇಳ್ತಾಳೆ, ಅಕ್ಕಪಕ್ಕದವ್ರ ಜೊತೆ ಎಚ್ಚರಿಕೆಯಿಂದ ಇರುವಂತ ಹೇಳು. ಅದು ಗೊತ್ತದ. ಆಜು ಬಾಜುದವ್ರಿಂದ ಎಚ್ಚರಿಕೆ ಇರೋ ಅಂದ್ರೆ ನಮ್ಮ ಅತ್ತಿ ಹೆಂಗೆ ಹೇಳಂದ್ರೆ, ನಮ್ಮ ಮನೆಗೆ ಒಬ್ಬಾಕಿ ಹೊಂಟಿಳತ್ತಿ, ನಾಕಿ ಒಳಗೆ ಬರ್ಲತ್ರ ಫಡ್ ಅಂತೇಳಿ
ತಟ್ಟಿ ಬಡಿದ ಆಕಿನ ಗಲ್ಲನೆ ಹೊಡೆದಾಗ್ಯದ ಆಂದೋಳಕ್ಕೆ. ಎಚ್ಚರಿಕೆಯಿಂದ ಇರಬೇಕಲ್ಲ, ಆಕೆ ಒಳಗೆ ಬರ್ಕೊಡು ಬಿಡೋದಕ್ಕೆ ಅಂತಕಿ ಒಳಗೆ ಹೊಂಟವಳು. ತಟ್ಟಿ ಮುಚ್ಚಿನಿ, ಆ ತಟ್ಟಿ ಹೊಡೆದಕ್ಕಿ ಗಲ್ಲನೆ ಹೊಡೆದೋಗ್ಯದ. ಎಷ್ಟು ಚಂದಿದ್ದ ನಾನು ಆಂದೋಳಕ್ಕೆ. ಕೊನೆದು ಹೇಳ್ತಾಳೆ, ನೀನು ಕೊನೆದೇನು ಹೇಳ್ತಾಳೆ ಅಂದ್ರೆ, ಉಳಿತಾಯ ಮಾಡು ಅಂತ ಹೇಳಿರಲ್ಲ, ನಾ ಉಳಿತಾಯ ಹೆಂಗೆ ಮಾಡತ್ತಿದತ್ತಿ, ನಾ ಏನೇನು ಮಾಡತ್ತೀನಿ ನೋಡ್ರಿ, ವಾರಕ್ಕೆ ಒಂದು ಸಲನೇ ನಾನು ಯಾವ ಬಟ್ಟೆ ಬೇಕೋ ತಗೊಳತ್ತೀನಿ, ಹೆಂಗದ ಹತ್ತೀನಿ ನಂದೆಲ್ಲ ಲೆಕ್ಕ ಅಂದೊಳಕ್ಕೆ. ಆಕೆ ಅಂದಳು, ನಿನ್ನ ಪಾದತಾಯಿ ಯಾವಾಗ ತೊಳ್ಕೊಂಡು ಕುಡಿತಾ ಅಂದೊಳಕ್ಕೆ ಹತ್ತಿದ್ದಕ್ಕೆ. ಆಕೆ ಹೇಳಿರುವಂಥ ಉದ್ದೇಶನೇ ಬೇರೆ, ಆಕೆ ಮಾಡುವಂತ ಹೇಳಿರುವಂಥ ಕಾರ್ಯನೇ ಬೇರೆ. ಬದುಕುವಂಥ ಕಲೆಗಾರಿಕೆಯನ್ನು ಆಕೆ ಕಲಿಸ್ಕೊಟ್ರೆ ನಾವು ಬದುಕುವಂಥ ರೀತಿಯನ್ನು ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದೀವಿ. ಪರಮಾತ್ಮ ನಮಗಿಲ್ಲಿ ಯಾಕೆ ಕಳಿಸ್ಯಾನಂದ್ರೆ, ಸನ್ಮಾರ್ಗದಿಂದ ಹಿಂಗೆ ಬದುಕಪ್ಪ, ಸದ್ವಿಚಾರದಿಂದ ಇರು, ಸತ್ಸಂಗದಲ್ಲಿರು, ಭಜನೆ ಕೀರ್ತನೆ ಮಾಡು, ನೀ ಧರ್ಮದ ಇದರಲ್ಲಿ ನೀ ಬದುಕು, ಜೀವನ ಸವಿಸು, ಪರೋಪಕಾರವನ್ನು ಮಾಡು, ಎಲ್ಲದರ ಮೇಲೆ ಸಕಲ ಜೀವಾತ್ಮರಿಗೆ ಲೇಸನ್ ಬಯಸು, ದಯವೇ ಧರ್ಮದ ಮೂಲ ಅನ್ನುವಂಥ ನಮಗೆ ಭಗವಂತ ಕಳಿಸ್ಯಾನ. ಅವ ಕಳಿಸಿರುವಂಥ ಉದ್ದೇಶನೇ ಒಂದು, ನಾವಿಲ್ಲಿ ಮಾಡುವಂಥ ಉದ್ದೇಶನೇ ಮತ್ತೊಂದು. ಹ್ಯಾಂಗೆ ಸಂಸಾರ ಸುಖವಾಗಿರ್ತಾವ, ಮನಸ್ಸು ಕೆಟ್ಟು ಹೋಗ್ತಾವ, ಭಾವ ವಿಚಲಿತವಾಗಿ ಹೋಗ್ತಾವ, ಒಬ್ರಿಗೊಬ್ಬರು ತಾಳಮೇಳ ಇಲ್ಲದಂಗೆ ಆಗ್ತದೆ. ಹೆಂಗಾಗ್ತದೆ? ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲೀಹದು ಗುಂಡು, ಮುಣುಗಲೀಹದು ಬೆಂಡು. ಇಂತಪ್ಪ ಸಂಸಾರ ಸರದಿಯ ದಾಟಿಸಿ ಕಾಲಾಂತಕನಿ ಕಾಯೋ ಅಂತ ಹೇಳ್ತಾರೆ ಕೂಡಲ ಅಪ್ಪ ಬಸವಣ್ಣ. ಎಂಥ ವಿಚಾರ ಹೇಳ್ಯಾರ. ಈ ಕಾಲಲ್ಲಿ ಗುಂಡು, ಕೊರಳು ಕಟ್ಟಿದ ಬೆಂಡು, ಇವೆರಡು ಸುಖ ದುಃಖಗಳು. ನಮ್ಮ ಸುಖನೂ ಇಲ್ಲ, ಪೂರ್ಣವಾಗಿ ದುಃಖನೂ ಇಲ್ಲ. ಅದು ಮ್ಯಾಲೂ ತೇಲಿಸ್ತಾ ಇಲ್ಲ, ಒಳಗೂ ಮುಳುಗಿಸ್ತಾ ಇಲ್ಲ. ತೇಲಲಿ ಹದು ಗುಂಡು, ಮುಳುಗಲಿ ಹದು ಬೆಂಡು. ಸುಖ ದುಃಖಗಳಲ್ಲೇ ನಾವು ಹೊರಳಾಡ್ತಾ ಇದ್ದೀವಿ, ಸರಸ ವಿರಸದಲ್ಲಿ ನಾವು ಹೊರಳಾಡ್ತಾ ಇದ್ದೀವಿ, ಮಾತ್ಸರ್ಯದಲ್ಲಿ ಹೊರಳಾಡ್ತಾ ಇದ್ದೀವಿ. ನಾನು ಜೀವನಕ್ಕೆ ಇತಿಶ್ರೀ ಅನ್ನುವಂಥದ್ದನ್ನು ಹಾಡಬೇಕು ಅಂದರೆ, ನಾನು ಜೀವನಕ್ಕೆ ಕಾಯಕಲ್ಪ ಕೊಡಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಮರ್ತೀವಿ. ಈ ಭವಬಂಧನದಿಂದ ನಾನು ಏನಿಲ್ಲ ಒಂದು ತಿಳ್ಕೋರಿ. ನೀವೆಲ್ಲ ತಿಳ್ಕೊಬೇಕಾಗಿರುವಂಥದ್ದು, ಬಸವಾದಿ ಪ್ರಮತ್ತರು ಮೊದಲ ನಾವು ಸ್ವಚ್ಛ ಆಗಬೇಕು ಅಂತ ಹೇಳ್ಯಾರ, ಬೇರೆಯವರಾಗಬೇಕು ಅಂತ. ನಾನು ಒಳಗೆ ಸ್ವಚ್ಛ ಇಟ್ಕೊಳ್ಬೇಕು, ನಾನು ದಯಾಮಯ ಇರಬೇಕು ಅಂತ ಹೇಳ್ತೀನಿ. ನನ್ನ ಮನೆಯವ್ರ ಬಗ್ಗೆ ನನಗೆ ದಯ ಇಲ್ಲ ಅಂದರೆ, ನನ್ನ ಮನೆಯವ್ರ ಬಗ್ಗೆನೇ ನನಗೆ ಪ್ರೀತಿ ಇಲ್ಲ ಅಂದಮೇಲೆ, ನನ್ನ ಮನೆಯವ್ರ ಬಗ್ಗೆನೇ ವಾತ್ಸಲ್ಯ ಇಲ್ಲ ಅಂದಮೇಲೆ, ನನ್ನ ಮನೆಯವ್ರ ಬಗ್ಗೆನೇ ಅನುಕಂಪ ಇಲ್ಲ ಅಂದಮೇಲೆ, ನನ್ನ ಮನೆಯವ್ರ ಬಗ್ಗೆನೇ ನನ್ನ ಮಮತೆ ಇಲ್ಲ ಅಂದಮೇಲೆ ಏನು ಮಾಡಿ ಏನು ಮಾಡೋದದು? ಏನು ಮಾಡಿ ಏನು ಮಾಡೋದು? ಏನೂ ಇಲ್ಲ. ಅದಕ್ಕೆ ಸಂಸಾರ ಸಾಗರನ ತೆರೆಕೊಬ್ಬಿ ಮುಖದ ಮೇಲೆ ಅಲೆಯುತ್ತಿದೆ ನೋಡ ಅಂತ ಹೇಳ್ತಾರೆ. ಸಂಸಾರ ಅನ್ನುವಂಥದ್ದು ಸಾಗರದ ಮೇಲೆ ಸಮುದ್ರದ ಅಲೆಗಳು ಅಪ್ಪಳಿಸ್ತಾ ಇದ್ದಾವೆ. ನಾವು ಕಣ್ಣು ತೆರಿಬೇಕು, ಕಣ್ಣು ಮುಚ್ಚಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಣ್ಣು ತೆರೆದ್ರೆ ಕಣ್ಣಿನ ನೀರು ಅಪ್ಪಳಿಸ್ತದೆ, ಕಣ್ಣು ಮುಚ್ಚಿದ್ರೆ ಒಳಗೆ ಎಳ್ಕೊಂಡು ಹೋಗ್ತದೆ. ಯಾವ ನೆಲೆಯಲ್ಲೇ ಬದುಕಬೇಕು ಅಂತ ಮುಂದೆ ಹೇಳ್ತಾರೆ. ಕಪ್ಪೆ ಸರ್ಪನ ನೆಳಲಿಲ್ಲ ಇಪ್ಪಂತೆ ಎನಗಾಯಿತಯ್ಯ ಅಕಟ ಸಂಸಾರ ವೃತ್ತ ಹೋಯಿತಲ್ಲ ಕರ್ತುವೆ ಕೂಡಲ ಸಂಗಮ ದೇವ ಇವ ತಪ್ಪಿಸಿ ಎನ್ನನ್ನು ರಕ್ಷಿಸಯ್ಯ. ಹಂಗಾದ್ರೆ ಏನು ಮಾಡಬೇಕಾಗ್ಯದ? ಒಂದು ಕಪ್ಪಿ ಒಂದು ಹಾವಿನ ನೆರಳಿನಲ್ಲಿ ಅದ, ಹಾವಿನ ನೆರಳಿನಲ್ಲಿ ಅದ. ಅದೇನು ತಿಳ್ಕೊಂಡದ? ನಾ ಭಾಳ ಚಂದಿದ್ದ ಅಂತ ತಿಳ್ಕೊಂಡದು, ನನಗೆ ಬಿಸಿಲು ಹತ್ತಾ ಇಲ್ಲ ಅಂತ ತಿಳ್ಕೊಂಡದ. ಆದ್ರೆ ನಾನು ಈಗೋ ಇನ್ನೊಂದು ಕ್ಷಣ ನನ್ನ ನುಂಗ್ತದ ಅನ್ನುವಂಥ ಹಾವಿನ ಕೆಳಗಿದ್ದ ಅಂತ ಅರಿವಿಲ್ಲ. ನನ್ನ ಪರಿಸ್ಥಿತಿ ಏನಾಗಿದೆ? ಪರಮಾತ್ಮನೇ, ನಾನು ಈ ಭವಸಾಗರದಲ್ಲಿ ಈ ಸಂಸಾರದಲ್ಲಿ ಬಿದ್ದು ಹೊರಳಾಡುವಂಥ ಸಂದರ್ಭದಾಗ ಈ ವಿಷಮ ಅರಿಷಡ್ ವರ್ಗಗಳು ಅನ್ನುವಂಥದ್ದು, ಮಾಯೆ ಅನ್ನುವಂಥದ್ದು, ಮತ್ತೊಂದು ಅನ್ನುವಂಥದ್ದು ನನಗೆ ಹೊರಗೆ ಬರಗುಡ್ತಾ ಇಲ್ಲ. ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಅದಕ್ಕೆ ನಾನು ಏನು ಮಾಡು ಅಂದರೆ, ನೀ ಕಾಪಾಡು, ನೀನು ರಕ್ಷಣೆ ಕೊಡು, ನನ್ನನ್ನು ಮುಕ್ತಿ ಪಥವ ತೋರಿಸು, ಇಲ್ಲ ಅಂದರೆ ನಾನು ಬದುಕುವುದು ಕಷ್ಟ ಆಗ್ತದೆ ಪರಮಾತ್ಮನೇ ಅಂತ ಅವ್ರು ಕೇಳ್ಕೊಳ್ತಾರೆ. ಭಾಳ ಚಂದ. ಇಲ್ಲಾಂದ್ರೆ ಏನು ಅಂದರೆ, ಊರಾಗ ಒಬ್ಬ ಗೌಡ ಭಾಳ ಶ್ರೀಮಂತ ಇರ್ತಾನೆ. ಅವರು ಹೊಲಕ್ಕೆ ಹೋಗ್ತಾನೆ.
ಹೊಲ ಎಲ್ಲ ನೋಡ್ತಾನೆ, ಬೆಳೆ ಎಲ್ಲ ಚಂದ ಇರ್ತದೆ. ಈ ವರ್ಷ ಎಲ್ಲ ಬೆಳೆ ಚಂದವ ನೋಡಿ ಭಾಳ ಖುಷಿ ಆಯ್ತಾನೆ. ಅದ್ರದ್ದು ಏನೇನೋ ಮಾಡಬೇಕು ಅಂತ ಕನಸುಗಳು ಕಾಣ್ತಾನೆ. ಆ ದಾರಿ ಹೊಂಟ ಒಬ್ಬ ಮನುಷ್ಯ ಬರ್ತಾನೆ, ಇದು ಕಮಲನಗರದಿಂದ ಸೊನಾಳಕ್ಕೆ ಹೆಂಗೆ ಹೋಗ್ಬೇಕು ಅಂತ ಕೇಳ್ತಾನೆ. ಅವ ಅಂತಾನೆ, ಇಲ್ಲಿಂದ ಕಣ್ಣಿಗೆ ಕಾಣಿಸ್ತಾನೆ ಹೊಲ ಎಲ್ಲ ನಂದೇ ಅದ ಅಂತ ಹೇಳ್ದ. ಹೊಲ ಎಲ್ಲ ನಂದೇ ಅದ, ನಿಂಗೆ ಏಟು ಕಾಣಿಸ್ತದ ಒಟ್ಟೆಲ್ಲ ನಂದೇ ಅದ, ಭತ್ತ ನಾನೇ ಹಾಕೀನಿ, ಕಬ್ಬು ನಾನೇ ಹಚ್ಚೀನಿ, ಎಲ್ಲ ನಂದೇ ಅದ, ನೀನು ನೋಡಿ ಆನಂದ ಪಡಿ ಅಂದವ. ಅವಂದ, ನಾನು ನಿಮ್ಮ ಹೊಲ ನೋಡಿ ಆನಂದ ಪಡ್ಲಿಕ್ಕೆ ಬಂದಿಲ್ರಿ, ನಾನು ದಾರಿ ಯಾವುದಂತ ಕೇಳತ್ತೀನಿ, ಹಿಂಗೆ ಅಲ್ಲಿ ಮುಂದೆ ಹತ್ತಿ ಹಚ್ಚಿದ ಅದು ನಂದೇ ಅದ ಅಂದವ. ಅಂದ್ರೆ ಅವಂದ ಇದು ಕಿವುಡದ, ಇದು ಗೊತ್ತಾಗಲ್ಲ ಅಂತ ತಿಳ್ಕೊಂಡ. ಅವ ಮನೆಗೆ ಬರ್ತಾನೆ. ಮನೆಗೆ ಬಂದು ಹೆಣ್ತಿಗಂತಾನ, ಗೌಡ ಏನೇ ಇವತ್ತ ನಾನು ಹೊಲದಾಗಿಂದ ಬೆಳೆ ನೀಡು, ಹೋಗೋರೇನು ಬರೋರೇನು ಅವನಿಗೆ ಯಾರು ಕೇಳೇ ಇಲ್ಲ. ನಿನ್ನ ಹೊಲ ಹೆಂಗದ ಅಂತ ಕೇಳಿಲ್ಲ, ನಿನ್ನ ಮನೆ ಹೆಂಗದ ಅಂತ ಕೇಳಿಲ್ಲ, ನೀ ಹೆಂಗಿದ್ದಿ ಅಂತ ಕೇಳಿಲ್ಲ. ಅವ ಹೆಣ್ತಿಗೆ ಹೇಳ್ತಾನೆ, ಏನು ಹೇಳಿ ನಿನಗೆ, ಏನು ಹೇಳಿ, ಇವತ್ತು ಹೊಲದಕ್ಕೆ ಹೋಗಿ ನೋಡಾರಂತ, ಹೊಲಕ್ಕೆ ಹೋಗೋರು ಬರೋರು ನಿಂತೋರು ಕುಂತೋರು ಎಲ್ಲ ಬಂದು, ಗೌಡ್ರೆ ಏನು ನಿಮ್ಮ ಬೆಳೆ ಅದ ರೀ, ಗೌಡ್ರೆ ಹೊತ್ಕೊಂಡು ಕುಂತದ್ರಿ, ಭಾಳ ಚಂದದ್ರಿ, ಭಾಳ ಚಂದದ್ರಿ ಅಂತ ಎಲ್ಲರೂ ಅಂದರು ಅಂತಂದ. ಹೆಣ್ತಿ ಏನು ಅನ್ಬೇಕು ರೀ, ಹೊಯ್ದ್ರಿ ಭಾಳ ಖುಷಿ ಆಯಿತು ಅನ್ಬೇಕಾಗಿತ್ತು. ಆಕೆ ಅಂದಳು, ಏನಾರ ಮಾಡಿರಿ, 4 ತೊಲೆದ್ರೆ ಮಾಡಿಸ್ರಿ, 8 ತೊಲೆದ್ರೆ ಮಾಡಿಸ್ರಿ, 10 ತೊಲೆದ್ರೆ ಮಾಡಿಸ್ರಿ, ನೀವು ಮದುವೆ ಆಗಿನ ಮೇಲೆ ನನಗೇನು ಮಾಡೇ ಇಲ್ಲ, ಈಗ ನೀವು ಏನು ಮಾಡ್ತೀರಿ ಅದನ್ನು ಹಾಕೋತೀನಿ ಅಂತ ಆಕೆ ಹೇಳ್ದು. ಅವ ಅಂದ, ಭಾಳ ಖುಷಿ ಆದಳು ನಾನು ಹೆಣ್ತಿ ಅಂತ ಅವ ತಿಳ್ಕೊಂಡ. ಆಕೆ ಹೋಗಿ ಮಗಳ ಬಳಿ ಹೇಳ್ತಾಳೆ. ಮಗಳ ಬಳಿ ಹೋಗ್ತಾಳ, ಮಗ ಇವತ್ತು ನನಗೆ ಏಟು ಆನಂದ ಆಗ್ಯದಲ್ಲಿತ್ತಿದೆ. ಯಾಕೆವ ಏನಾಗ್ಯದ, ಇವತ್ತು ನಿಮ್ಮ ಅಪ್ಪ ಲಗ್ನ ಮಾಡ್ಕೊಂಡು 50 ವರ್ಷ ಆಯಿತು, 50 ವರ್ಷ ಬಾದ್ ಇವತ್ತು ನಿನಗೆ 10 ತೊಲೆ ಬಂಗಾರ ಮಾಡಿಸ್ತಾ ಅಂದಾರ, ಚೈನ್ ಮಾಡಿಸ್ತಾ ಅಂದಾರ, ಪಟಿಗೆ ಮಾಡಿಸ್ತಾ ಅಂದಾರ, ಏನೇನೋ ಹೇಳ್ಯಾರ ಮಗ, ನಾ ಭಾಳ ಖುಷಿ ಆದ ನೋಡಿ ಇವತ್ತ ಅಂದರು. ಅಕ್ಕಿ ಏನು ಅನ್ಬೇಕು ರೀ, ಯವ್ವ ನಿನಗೇನ ನಮ್ಮ ಅಪ್ಪನಿಗೇನ ಶಾಣೆ ಇದ್ದ ಏನು, ನೀ ಕುಡ್ಡುಗರ ಕೊಡು, ಕುಂಟುಗರ ಕೊಡು, ಚಂದ ಇದ್ದವನಿಗರ ಕೊಡು, ಯಾರಿಗೆ ಕೊಡ್ತೀವಿ ಅವನಿಗೆ ಲಗ್ನ ಮಾಡ್ಕೊಂಡು ಹೋಗ್ತೇವ ಅಂದೊಳಕ್ಕೆ. ನೋಡ್ರಿ, ಇದು ನಮ್ಮ ಸಂಸಾರ ರೀ. ಮನೆಯಾಗಿರೋರು ಮೂಗೋರು ಮೂರೊಂದು ಆಲೋಚನೆಗಳು. ನಾವು ಈ ಭೂಮಿ ಮೇಲೆ ಇದ್ದೀವಿ ಎಲ್ಲರೂ. ನನಗಿರುವಂಥ ಆಲೋಚನೆಗಳು ನಿಂಬಲ್ಲಿಲ್ಲ, ನಿಂಬಲ್ಲಿರುವಂಥ ಆಲೋಚನೆಗಳು ಅವರಲ್ಲಿಲ್ಲ, ಅವರಲ್ಲಿರುವಂಥ ಆಲೋಚನೆಗಳು ಮತ್ತೊಬ್ಬರಲ್ಲಿಲ್ಲ. ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಲೋಚನೆ ಮಾಡ್ತಾ 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 ನಮ್ಮತನವನ್ನು ಮರಿತಾ ಇದ್ದೀವಿ. ನಮ್ಮ ಇರುವಿಕೆಯ ಮೂಲ ಶೆಲೆ ಏನದ ಅದನ್ನು ಬಿಡ್ತಾ ಇದ್ದೀವಿ. ನಾವು ಪತಂಗಿನ ಸೂತ್ರ ಕಟ್ಟೋದನ್ನು ಮರಿತೀವಿ, ಗಿರ್ಕಿ ಹೊಡಿತದ ಮ್ಯಾಲ ಹೋಗಿ. ಆಯ ತಪ್ಪಿ ಪತಂಗ ಕೆಳಗೆ ಬೀಳಬಾರ್ದು ಅಂದ್ರೆ ನಾವು ಅದಕ್ಕೆ ಸೂತ್ರ ಭಾಳ ಚಂದ ಕಟ್ಟಬೇಕು, ಭಾಳ ಚಂದ ಹಾರ್ತದೆ. ನೀವು ಏಟು ಎತ್ತರಕ್ಕೆ ಹಾರಿಸ್ತೀರೋ ಓಟು ಎತ್ತರಕ್ಕೆ ಅದು ಹಾರ್ತದ ಅನ್ನುವಂಥ ಮಾತನ್ನು. ಅದು ಹೆಂಗೆ ಹಾರಬೇಕು, ಸಂಸಾರ ಅನ್ನೋದ್ರ ಹೆಂಗೆ ಅದರಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಬೇಕು ಅಂತ ನಾವು ತಿಳ್ಕೊಳ್ಬೇಕು ಅಂದ್ರೆ ಏನು ಮಾಡ್ಬೇಕು ರೀ, ನಾಳೆ ಸರಿಯಾಗಿ ನಾವೆಲ್ಲರೂ 6 ಗಂಟೆಗೆ, ಇವತ್ತು ಅಕ್ಕನ ಬಳೋದು ಜರ ತಡೆ ಮಾಡಿರಿ, ಹಂಗೆ ಮಾಡಬೇಡ್ರಿ. ಸರಿಯಾದ ಸಮಯ ಕಣ್ಣೂರ್ಲತ್ತಿರು, ಇನ್ನೊಂದು 10 ನಿಮಿಷ ನಿಂದ್ರಿ ಅಂದ ಬೇಡ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಿ, ಗಾಳಿನ ಮಾದಿನವಲ್ಲ ಕಂಡಯ್ಯ ಅಂತ. ನಮಗೆ ಏನಿರ್ತದೆ ಆ ಗಾಳಿಯನ್ನು ತೂರ್ಕೊಳ್ಳುವಂಥ ಕೆಲಸವನ್ನು ಮಾಡ್ಯಾರಿ. ಅದಕ್ಕೆ ಇವತ್ತು ಭಾಳ ಚಂದ ಸಂಸಾರದ ಬಗ್ಗೆ. ನಾವು ಸಂಸಾರ ಗಟ್ಟಿ ಇತ್ತು ಅಂದರೆ ನಮ್ಮ ಜೀವನ ಗಟ್ಟಿ ಇರ್ತದ ಅನ್ನುವಂಥದ್ದನ್ನು ನಾಳೆ ನಾವು ನೋಡೋಣ. ಅದಕ್ಕೆ ನಾಳೆ ಸರಿಯಾಗಿ 6 ಗಂಟೆಗೆ ಈ ಉಳಿದು 14 ದಿನ, 14ರಾಗ ಒಂದು ಮೈನಸ್ 13 ದಿನ, 13 ದಿನದಾಗ ಏನೇನು ಸಾಧ್ಯತೆಗಳವೆ ಎಲ್ಲವನ್ನು ನೀವೆಲ್ಲ ಚಿಂತನೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲಿವರೆಗೆ ಭಾಳ ಪ್ರಶಾಂತವಾಗಿ ಶಾಂತ ರೀತಿಯಿಂದ ಎಲ್ಲರೂ ಶರಣರ ವಿಚಾರಗಳನ್ನು ಆಲಿಸಿದ್ದಕ್ಕೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿಗಳು. ಈಗ ಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಈಗ ಬೆಳಗಿರಯ್ಯ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ, ಜ್ಯೋತಿ ಬೆಳಗಿರಯ್ಯ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ. ಕಮಲ ನಗರದೊಳ ಉದಳಿಸಿ ಜ್ಯೋತಿ, ಕಮಲ ನಗರ
ಬಡತನದಲ್ಲಿ ಬಾಳಿದ ಜ್ಯೋತಿ ಬಸವನ ಭೂಮಿ ಬೆಳಗಿದ ಜ್ಯೋತಿ ಜ್ಯೋತಿ ಬೆಳಗಿರಯ್ಯ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ ಜ್ಯೋತಿ ಬೆಳಗಿರಯ್ಯ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ ಹಾನಗಲೇಶ್ವರ ಪ್ರೀತಿಯ ಜ್ಯೋತಿ ಶಿವಯೋಗಿ ಮಂದಿರ ಗುರುಕುಲ ಜ್ಯೋತಿ ಬಾಲ್ಕಿಯ ಪುರದ ಶಾಂತಿಯ ಜ್ಯೋತಿ ಶರಣರ ಬಾಡಿನ ಕ್ರಾಂತಿಯ ಜ್ಯೋತಿ ಜ್ಯೋತಿ ಬೆಳಗಿರಯ್ಯ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ ದೀನ ಜ್ಯೋತಿ ಬೆಳಗಿರಯ್ಯ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ ದೀನರವ ದಲಿತರ ಒಲವಿನ ಜ್ಯೋತಿ ಬಡ ಜನ ಮಕ್ಕಳ ಕರುಣೆ ಜಾತಿಯ ದ್ಯೋತವು ಅಳಸಿದ ಜ್ಯೋತಿ ಭ್ರಾಂತಿಯ ಭ್ರಮೆಯನ್ನು ಬಿಡಿಸಿದ ಜ್ಯೋತಿ ಪ್ರೀತಿಯ ನೆಲೆಯನ್ನು ತಿಳಿಸಿದ ಜ್ಯೋತಿ ಪ್ರೀತಿಯ ಪ್ರೇಮವು ಬೆಳೆಸಿದ ಜ್ಯೋತಿ ಜ್ಯೋತಿ ಬೆಳಗಿರಯ್ಯ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ ಜ್ಯೋತಿ ಬೆಳಗಿರಯ್ಯ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ ಅನುಭವ ಮಂಟಪ ಕಟ್ಟಿಸಿದ ಜ್ಯೋತಿ ಅನುಭವ ಗೋಷ್ಠಿಯು ನಡೆಸಿದ ಜ್ಯೋತಿ ಕಾಯಕ ತತ್ವವು ಬಿಡಿಸಿದ ಜ್ಯೋತಿ ಸಾಗರ ಜೀವನ ಬದುಕಿನ ಜ್ಯೋತಿ ಜ್ಯೋತಿ ಬೆಳಗಿರಣ್ಣ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ ಜ್ಯೋತಿ ಬೆಳಗಿರಯ್ಯ ಚನ್ನ ಬಸವನ ಜ್ಯೋತಿ ಬೆಳಗಿರಯ್ಯ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ಶ್ರೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ಚನ್ನ ಬಸವೇಶ್ವರಿಗೆ ಜಯವಾಗ್ಲಿ ವೈರಾಗಿನಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಜಯವಾಗ್ಲಿ ಬಸವಲಿಂಗ ಪಟ್ಟ ದೇವರಿಗೆ ಜಯವಾಗ್ಲಿ ಗುರು ಬಸವ ಪಟ್ಟ ದೇವರಿಗೆ ಜಯವಾಗ್ಲಿ ಸದ್ಗುರು ಸಂಕಲ್ಪಕ್ಕೆ ಜಯವಾಗ್ಲಿ ವಿಶ್ವಕ್ಕೆ ಜಯವಾಗ್ಲಿ ಓಂ ಗುರು ಬಸವೇಶ ಹರ ಮಹಾದೇವ್ ಓಂ ತ್ರಿಗುರು ಬಸವಲಿಂಗಾಯ ನಮಃ. ನಾಳಿನ ಭಕ್ತಿ ಪ್ರಸಾದ ಶ್ರೀಕಾಂತ್ ಶಂಕರಯ್ಯ ಸ್ವಾಮಿ. ಇಬ್ರು ಇಂದ್ರಿ ಎಲ್ಲರೂ ಎಲ್ಲರೂ ಹೊಡ್ರಿ ಮಕ್ಕಳು ಅವ್ರದ್ದು ಹೆಣ್ಮಕ್ಳು ಹೊಡ್ರಿ ಹೋದ್ ಮೇಲೆ